ದೇವರಾಗಿದ್ದಾರೆ. ಈ 2025 5th ಮಂತ್ ಫಸ್ಟ್ ಸಂಡೇಯಲ್ಲಿ ನಾವಿದ್ದೇವೆ. ಈ 4 ತಿಂಗಳು ದೇವರು ನಮ್ಮನ್ನು ಅದ್ಭುತವಾಗಿ ವಿಚಿತ್ರವಾಗಿ ಆತ ನಡೆಸಿ ದೇವರಾಗಿದ್ದಾರೆ. ಎಲ್ಲ ರೋಗಗಳಿಂದಾಗಲಿ, ಎಲ್ಲ ಒಂದು ಬಡತನಗಳಿಂದಾಗಲಿ ಅಥವಾ ಯಾವುದೇ ಒಂದು ಕೇಡು ಗಂಡಾಂತರಗಳು ನಮ್ಮನ್ನು ತಟ್ಟಿ ಮುಟ್ಟದಂತೆ ಆತನೊಂದು ಕವರಿಂಗನ್ನು ನಮ್ಮ ಮೇಲೆ ಇಟ್ಟಿದ್ದಾರೆ. ನಾವು ಇವತ್ತಿಲ್ಲಿದ್ದೇವೆ. ಆಮೆನ್, ಹಲ್ಲೆಲೂಯಾ. ಆ ದೇವರಿಗೆ ಮಹಿಮೆ ಮಹಿಮೆ ಸದಾತನಿಗೆ ಎಂಬುದಾಗಿ ನಾವು ಕೈ ಚಪ್ಪಾಳೆಯ ಮೂಲಕ ಆತನನ್ನು ಸ್ತುತಿಸುವ. ಥ್ಯಾಂಕ್ ಯು ಜೀಸಸ್. ಮಹಿಮೆ ಮಹಿಮೆ ಸದಾತನಿಗೆ, ಯೇಸು ರಾಜನಿಗೆ ಎಂದಿಗಾಗಲಿ. ಮಹಿಮೆ ಮಹಿಮೆ ಸದಾತನಿಗೆ, ಯೇಸು ರಾಜನಿಗೆ ಎಂದಿಗಾಗಲಿ. ರಕ್ಷಣಾನಂದವ ನೀಡಿದ ಕರ್ತನ ಎಂದೆಂದು ಹಾಡಿಕೊಂಡಾಡುವೆ. ರಕ್ಷಣಾನಂದವ ನೀಡಿದ ಕರ್ತನ ಎಂದೆಂದು ಹಾಡಿಕೊಂಡಾಡುವೆ. ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ. ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ. ಅತಿ ಘೋರವಾದ ಪಾಪದ ಬಂಧನೆ ನನ್ನನ್ನೆಂದಿಗೂ ಬಿಡಿಸಿದನು. ಅತಿ ಘೋರವಾದ ಪಾಪದ ಬಂಧನೆ ನನ್ನನ್ನೆಂದಿಗೂ ಬಿಡಿಸಿದನು. ಕುರುಡನಾಗಿದ್ದೆ, ಕರುಣೆ ತೋರಿದೆ, ಪರಮಾದೃಷ್ಟಿಯ ನೀಡಿದೆ. ಕುರುಡನಾಗಿದ್ದೆ, ಕರುಣೆ ತೋರಿದೆ, ಪರಮಾದೃಷ್ಟಿಯ ನೀಡಿದೆ. ಕರುಣಾ ಸಾಗರ ಪಾಪಿಯ ರಕ್ಷಿಸ ಧರೆಗಿಳಿದು ಬಂದವನೇ. ಕರುಣಾ ಸಾಗರ ಪಾಪಿಯ ರಕ್ಷಿಸ ಧರೆಗಿಳಿದು ಬಂದವನೇ. ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ. ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ. ಅತಿ ಘೋರವಾದ ಪಾಪದ ಬಂಧನೆ ನನ್ನನ್ನೆಂದಿಗೂ ಬಿಡಿಸಿದನು. ಅತಿ ಘೋರವಾದ ಪಾಪದ ಬಂಧನೆ ನನ್ನನ್ನೆಂದಿಗೂ ಬಿಡಿಸಿದನು. ಜೀವ ಮಾರ್ಗಗಳು ಹೋಗುವೆ ಹೋಗುವೆ, ಯೇಸು ರಾಜನ ಹಿಂದೆ ಹೋಗುವೆ. ಜೀವ ಮಾರ್ಗಗಳು ಹೋಗುವೆ ಹೋಗುವೆ, ಯೇಸು ರಾಜನ ಹಿಂದೆ ಹೋಗುವೆ. ಭಾಗ್ಯಕಾಲನಿಗೆ ಸೇರುವವರೆಗೆ ಸದಾ ಆತನ ಹಿಂದೆ ಹೋಗುವೆ. ಭಾಗ್ಯಕಾಲನಿಗೆ ಸೇರುವವರೆಗೆ ಸದಾ ಆತನ ಹಿಂದೆ ಹೋಗುವೆ. ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ. ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ. ಅತಿ ಘೋರವಾದ ಪಾಪದ ಬಂಧನೆ ನನ್ನನ್ನೆಂದಿಗೂ ಬಿಡಿಸಿದನು. ಅತಿ ಘೋರವಾದ ಪಾಪದ ಬಂಧನೆ ನನ್ನನ್ನೆಂದಿಗೂ ಬಿಡಿಸಿದನು. ಎಲ್ಲ ಕಾಲದೊಳು ಎಲ್ಲ ವೇಳೆಯೊಳು ಯೇಸುವೇ ನಿನ್ನನ್ನೇ ಸ್ತುತಿಪೆ. ರಕ್ಷಕ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ, ಎಲ್ಲ ವೇಳೆಯೊಳು ಸ್ತುತಿಪೆ. ಎಲ್ಲ ಕಾಲದೊಳು ಎಲ್ಲ ವೇಳೆಯೊಳು ಯೇಸುವೇ ನಿನ್ನನ್ನೇ ಸ್ತುತಿಪೆ. ರಕ್ಷಕ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ, ಎಲ್ಲ ವೇಳೆಯೊಳು ಸ್ತುತಿಪೆ.
ವೇಳೆಯೊಳು ಸ್ತುತಿಪೆ ರಕ್ಷಕ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ ಎಲ್ಲ ವೇಳೆಯೊಳು ಸ್ತುತಿಪೆ ಮಾರ್ಗವು ನೀನೇ ಸತ್ಯವು ನೀನೇ ಜ್ಯೋತಿಯು ನೀನೇ ನನ್ನ ಜೀವವು ನೀನೇ ಮಾರ್ಗವು ನೀನೇ ಸತ್ಯವು ನೀನೇ ಜ್ಯೋತಿಯು ನೀನೇ ನನ್ನ ಜೀವವು ನೀನೇ ಎಲ್ಲ ಕಾಲದೊಳು ಎಲ್ಲ ವೇಳೆಯೊಳು ಯೇಸುವೇ ನಿನ್ನನ್ನೇ ಸ್ತುತಿಪೆ ರಕ್ಷಕ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ ಎಲ್ಲ ವೇಳೆಯೊಳು ಸ್ತುತಿಪೆ ರಕ್ಷಕ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ ಎಲ್ಲ ವೇಳೆಯೊಳು ಸ್ತುತಿಪೆ ಸಹಾಯವು ನೀನೇ ಸಂತೋಷವು ನೀನೇ ಶಾಂತಿಯು ನೀನೇ ವಿಶ್ರಾಂತಿಯು ನೀನೇ ಸಹಾಯವು ನೀನೇ ಸಂತೋಷವು ನೀನೇ ಶಾಂತಿಯು ನೀನೇ ವಿಶ್ರಾಂತಿಯು ನೀನೇ ಎಲ್ಲ ಕಾಲಗಳು ಎಲ್ಲ ವೇಳೆಗಳು ಯೇಸುವೇ ನಿನ್ನನ್ನೇ ಸ್ತುತಿಪೆ ರಕ್ಷಕ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ ಎಲ್ಲ ವೇಳೆಗಳು ಸ್ತುತಿಪೆ ರಕ್ಷಕ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ ಎಲ್ಲ ವೇಳೆಗಳು ಸ್ತುತಿಪೆ ರಕ್ಷಕ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ ಎಲ್ಲ ವೇಳೆಗಳು ಸ್ತುತಿಪೆ Hallelujah. Taste and see how great is the Lord. ಇದಕ್ಕೆ ದೇವರ ವಾಕ್ಯ ಹೇಳ್ತದೆ, ಸಿಹಿ ಜೇನಿಗಿಂತ ಮಧುರವಾದದು ಅವರ ನಾಮದಾಗಿದೆ. ಹಲ್ಲೆಲೂಯಾ. ಅವರು ಸರ್ವಶಕ್ತನಾದ ದೇವರಾಗಿದ್ದಾರೆ. ಅದನ್ನು ನಮ್ಮನ್ನು ಪ್ರೀತಿ ಮಾಡಿ ಅದರ ಒಬ್ಬರೇ ಮಗನ ನಮಗೆ ಕಲಿಸಿ ಈ ಲೋಕದಲ್ಲಿ ನಮಗೋಸ್ಕರ ಅವರು ನಮ್ಮ ತಪ್ಪುಗಳನ್ನು ಅವರ ಮೇಲೆ ಹೊತ್ತುಕೊಂಡು 3 ದಿನದಲ್ಲಿ ನಮಗೋಸ್ಕರ ಜೀವಿತನಾಗಿ ಎಂದು ಬಂದು ಈಗ ದೇವರ ಬಲಪಾಶದಲ್ಲಿ ಅದನ್ನ ಆಸೀನರಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ದೇವರು ನಮಗೋಸ್ಕರವಾಗಿ ಮಾಡಿದ ಉಪಕಾರ ಇದಾಗಿದೆ. ಇದನ್ನು ನಾವು ಆ ಒಂದು ಜೀವಿತದಲ್ಲಿ ಇರಬೇಕಾಗಿತ್ತು, ಪಾಪಭರಿತವಾದ ಜೀವಿತ ಅದು ನಮ್ಮದಾಗಿರಬೇಕಿತ್ತು. ಬಟ್ ದ ಜೀಸಸ್ ಕ್ರೈಸ್ಟ್ he took it all to him. Amen. Hallelujah. ಅದ ದೇವರನ್ನು ಈ ಸಮಯದಲ್ಲಿ ಯೇಸು ಸರ್ವಶಕ್ತನು ನೀನು, ಮರಣವನ್ನು ಜಯಿಸಿದ ವೀರ ನೀನು, ಹಾಗೆ ಆತನನ್ನು ಆರಾಧಿಸಿ ನಮ್ಮೆರಡು ಕೈಗಳನ್ನು ಎತ್ತಿಸ ಅದನ್ನು ಮನಪೂರ್ವಕವಾಗಿ ನಾವು ಸ್ತುತಿಸುವ. Thank you, Lord. Thank you, Jesus. ಮಧುರವಾದದ್ದು ಉಕ್ಕಿ ಹರಿಯುವಂತ ಪ್ರೀತಿ ನಿನ್ನದು ಬೆಳ್ಳಿ ಬಂಗಾರಕ್ಕಿಂತ ಅಪರಂಜಿಯಾದದ್ದು ಯೇಸು ನಿನ್ನ ನಾಮವು ಹಿಮಪಾತದಿಂದ ತಂಪಾಗಿರುವಂತದ್ದು
ಪರಿಶುದ್ಧನಾದ ದೇವರು ಸ್ವಾಮಿ. ಕರ್ತನೆ, ಪರಲೋಕದಲ್ಲಿ ಚಿತ್ತ ಅದು ಭೂಲೋಕದಲ್ಲಿ ನೆರವೇರಲಿ ಸ್ವಾಮಿ. ಹೌದು ಕರ್ತನೆ, ನಿನ್ನ ಜೀವದ ರೊಟ್ಟಿ ಆಗಿದೆ, ಜೀವದ ಜಲ ಆಗಿದೆ ಸ್ವಾಮಿ. ಕರ್ತನೆ, ಶೋಧನೆಯಲ್ಲಿ ನಮ್ಮನ್ನು ಬೀಳದಂತೆ ಕರ್ತನೆ, ನಾವು ವಾಕ್ಯದಿಂದ ನಮ್ಮನ್ನು ಮೇಲೆತ್ತಿದ ದೇವರು ನೀನು ಕರ್ತನೆ. ಸ್ವಾಮಿ, ನಿಮಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ ಕರ್ತನೆ. ನಿಮ್ಮ ಒಬ್ಬರನ್ನು ಆರಾಧಿಸುವವರಾಗಿದೆ ಕರ್ತನೆ. ಹೌದು ಸ್ವಾಮಿ, ನೀ ಪರಿಶುದ್ಧನಾದ ದೇವರು. ಹೌದು ಕರ್ತನೆ, ನೀವು ಮಾಡಿದ ಉಪಕಾರಗಳಿಗಾಗಿ ಸ್ತೋತ್ರ ಸ್ವಾಮಿ. ದೇವರೇ, ನಾವು ವಾಕ್ಯ ಅದು ನಮ್ಮ ಜೀವಿತದಲ್ಲಿ ನೆರವೇರಲಿ ಸ್ವಾಮಿ. ನಿನ್ನ ಚಿತ್ತ ನಮ್ಮ ಜೀವಿತದಲ್ಲಿ ನೆರವೇರಲಿ ಸ್ವಾಮಿ. ಅದಕ್ಕೆ ಅಡ್ಡಿ ಮಾಡುವಂಥ ಎಲ್ಲ ಸಂಗತಿಗಳನ್ನು ನಾವು ಇವತ್ತು ಯೇಸುವಿನ ನಾಮದಲ್ಲಿ ನಾವು ಮುರಿಯುವವರಾಗಿದ್ದೇವೆ ಸ್ವಾಮಿ. ನಾವು ನಿಮ್ಮನ್ನು ದೃಷ್ಟಿಸಿ ಕರ್ತನೆ, ವಾಕ್ಯದಲ್ಲಿ ನಾವು ನಡೀಲಿಕ್ಕಾಗುವಂಥ ಸ್ವಾಮಿ, ನಮ್ಮ ಮನಸ್ಸನ್ನು ನೀನು ನಾವು ಸರಿಪಡಿಸಬೇಕಾಗಿ ನಲ್ಲಿ ಬೇಡಿಕೊಳ್ಳಲಾಗಿದ್ದೇನೆ ಕರ್ತನೆ. ಹೌದು ಸ್ವಾಮಿ, ಸಮಯದಲ್ಲಿ ನಾವು ನಿಮ್ಮನ್ನು ಆರಾಧಿಸ್ತೇವೆ ಕರ್ತನೆ. ಈ ಒಂದು ಪ್ರಸನ್ನತೆ ಈ ಸ್ಥಳದಲ್ಲಿ ಅದು ಇಳಿದು ಬರಲಿ ಸ್ವಾಮಿ. ಸ್ವಾಮಿ, ನಿಮ್ಮ ಕಾರ್ಯ ಈ ಸ್ಥಳದಲ್ಲಿ ಅದು ನಡೆಯಲಿ ಕರ್ತನೆ. ಹೌದು ಸ್ವಾಮಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಪರಲೋಕದಲ್ಲಿರುವ ತಂದೆ, ಪರಿಶುದ್ಧವಾದದು ನಿನ್ನ ನಾಮ. ಪರಲೋಕದಲ್ಲಿರುವ ತಂದೆ, ಪರಿಶುದ್ಧವಾದದು ನಿನ್ನ ನಾಮ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ,
ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಾಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ, ಬೆಂಕಿಯಾಗಿ ಉರಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಾಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ, ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಾಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಅಂತ್ಯಕಾಲದ ಅಭಿಷೇಕ ಸಕಲ ಜನರ ಮೇಲೆ, ಸುಗ್ಗಿಕಾಲ ಸಮಯವಿದು, ತಂದೆ ನಿನ್ನಾತ್ಮನಿ ತುಂಬಿಸು. ಅಂತ್ಯಕಾಲದ ಅಭಿಷೇಕ ಸಕಲ ಜನರ ಮೇಲೆ, ಸುಗ್ಗಿಕಾಲ ಸಮಯವಿದು, ದೇವನಿನ್ನಾತ್ಮನಿ ತುಂಬಿಸು. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಾಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ, ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಾಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಅಗ್ನಿಗಳ ಕಾಚಿನಲ್ಲಿ ಒಂದು ಸೇನೆಯೊಳಗ ಕಾಡುವೆ, ಅಧಿಕಾರವ ನೀಡಯ್ಯ, ಇಂದು ಆತ್ಮಾದಿ ಪ್ರವಾದಿಸಲು. ಅಸ್ಥಿಗಳ ಕಾಚಿನಲ್ಲಿ ಒಂದು ಸೇನೆಯವನ ಕಾಡುವೆ, ಅಧಿಕಾರವ ನೀಡಯ್ಯ, ಇಂದು ಆತ್ಮಾದಿ ಪ್ರವಾದಿಸಲು. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಾಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ, ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಾಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಕರ್ಮೆಲಿನ ಪ್ರಾರ್ಥನೆಯು ಒಂದು ಕೈವೇಗನ ಕಾಡುವೆ, ಆಹಾಬ ನಡಗುವಂತೆ, ಅಗ್ನಿ ಮಳೆಯಾಗಿ ಸುರಿಯಲಯ್ಯ. ಕರ್ಮೆಲಿನ ಪ್ರಾರ್ಥನೆಯು ಒಂದು ಕೈವೇಗನ ಕಾಡುವೆ, ಆಹಾಬ ನಡಗುವಂತೆ, ಅಗ್ನಿ ಮಳೆಯಾಗಿ ಸುರಿಯಲಯ್ಯ, ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಾಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ.
ರಾಜಾದಿರಾಜನೇ ನಿನಗೆ ಸ್ತೋತ್ರಪ್ಪ. ಓ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ, ಹಲ್ಲೆಲೂಯಾ, ವಿ ಪ್ರೈಸ್ ಯು. ಒಂದು ಕ್ಷಣ ಎಲ್ಲ ನಾವು ಕುಳಿತುಕೊಳ್ಳೋಣ. ಹಲ್ಲೆಲೂಯಾ. ನಮ್ಮ ಬಾಯಿಗಳನ್ನು ಅಗಲವಾಗಿ ತೆರೆಯೋಣ. ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂಥ ಉಪಕಾರಗಳಿಗಾಗಿ ನಾವು ಸ್ತೋತ್ರ ಸಲ್ಲಿಸೋಣ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಓ ವಿ ಪ್ರೈಸ್ ಯು. ಇವತ್ತು ನಾವು ಸಭೆಯಾಗಿ ಸೇರಿ ಬಂದಿದ್ದೇವೆ ಆತನ ಒಂದು ಕೃಪೆಯಿಂದ, ಆತನ ಒಂದು ಸಹಾಯದಿಂದ. ಪ್ರಿಯರೇ, ನಮ್ಮೆಲ್ಲರನ್ನು ಆತನ ಕೃಪೆ ನಡೆಸಿದೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಆತನ ಉಪಕಾರಗಳನ್ನು ನಾವು ನೆನೆಸಿಕೊಂಡು ಆತನಿಗೆ ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸೋಣ. ಒಂದು ಕ್ಷಣ ನಾವು ಆತನನ್ನು ಸ್ತುತಿಸುವುದಕ್ಕಾಗಿ ಬಂದಿದ್ದೇವೆ, ಆತನನ್ನು ಕೊಂಡಾಡೋದಕ್ಕಾಗಿ ಬಂದಿದ್ದೇವೆ. ಬಾಯಿಗಳನ್ನು ತೆರೆದು ನಾವು ಸ್ತೋತ್ರ ಸಲ್ಲಿಸೋಣ. ಕೇಡು ಗಂಡಾಂತರಗಳಿಂದ ತಪ್ಪಿಸಿದ ಸ್ವಾಮಿಗಾಗಿ ನಾವು ಸ್ತೋತ್ರ ಸಲ್ಲಿಸೋಣ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ, ಪ್ರೈಸ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ವಿ ವರ್ಷಿಪ್ ಯು ಜೀಸಸ್. ತಂದೆ ನಿನಗೆ ಸ್ತೋತ್ರ. ಒಂದು ಕ್ಷಣ ನಿಮ್ಮ ಬಾಯಿಗಳನ್ನು ತೆರೆಯಿರಿ, ದೇವರಿಗೆ ಸ್ತೋತ್ರ ಮಾಡಿ, ದೇವರಿಗೆ ಸ್ತೋತ್ರ ಮಾಡಿ. ಹಲ್ಲೆಲೂಯಾ. ಕರ ಹಿಡಿದು ನಡೆಸುವ ಕಣ್ಮಣಿಯಂತೆ ಕಾಯುವ, ಕರ ಹಿಡಿದು ನಡೆಸುವ ಕಣ್ಮಣಿಯಂತೆ ಕಾಯುವ ಸಭೆಯ ಸ್ವರ ಕೇಳಿಸಲಿ. ವರ್ಷಿಪ್ ಟೀಮ್ ಅವರದ್ದು ಮತ್ತೆ ಸಭೆಯವರದ್ದು. ಎಸ್ ಎಸ್ ಎಲ್ಲರೂ ಸ್ವರ ಕೇಳಿಸಲಿ. ಆ ವಾಕ್ಯವನ್ನು ಅರ್ಥೈಸಿಕೊಳ್ಳೋಣ ಸರ್. ಹೌದಾ, ನಾವೇನು ಹಾಡ್ತಾ ಇದ್ದೇವೆ ಅದು ನಿಜವಾ? ಹೌದಾ? ಈ ವಾರ ಇಡೀ ನಾವು ನಮ್ಮ ಕೆಲಸ ಕಾರ್ಯಗಳಲ್ಲಿರುವಾಗ ನಮ್ಮ ಕರ್ತನು, ನಮ್ಮನ್ನು ಪ್ರೀತಿಸಿದ ಆತನು ನಮ್ಮೊಂದಿಗಿದ್ದುಕೊಂಡು ನಮ್ಮನ್ನು ನಡೆಸಿದ್ದಾನೆ. ಹೌದಲ್ವಾ? ಹೌದಾ? ಹೌದಾ? ಅದನ್ನು ಇನ್ನೊಮ್ಮೆ ಹಾಡೋಣ. ಕರ ಹಿಡಿದು ನಡೆಸಿದ ಕಣ್ಮಣಿಯಂತೆ ಕಾದ, ಕಣ್ಮಣಿಯಂತೆ ಕಾಯುವ, ಕರ ಹಿಡಿದು ನಡೆಸಿದ. ಥ್ಯಾಂಕ್ ಯು ಲಾರ್ಡ್. ಕಣ್ಮಣಿಯಂತೆ ಕಾಯಿದ, ಸಂತೈಸುವ ತಾಯಿಯಂತೆ ಸಂತೈಸುವ ತಾಯಿಯಂತೆ ಅದನ್ನೆಲ್ಲ ಹೇಳೋಣ. ಹಲ್ಲೆಲೂಯಾ.
ಹಾಡೋಣ. ಸ್ತೋತ್ರಪ್ಪ. ಕೈಗಳನ್ನು ಪರಲೋಕದ ಕಡೆಗೆ ಎತ್ತೋಣ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಮಾಸ್ಟರ್, ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯಾರ ಹೆಸರು? ಎಲ್ಲ ಘನತೆ ಮಾನ ಮಹಿಮೆ ನಿನ್ನೊಬ್ಬನಿಗೆ ಸಲ್ಲಿಸ್ತೇವೆ. ನಿನ್ನ ಪ್ರೀತಿ, ನಿನ್ನ ಕೃಪೆ, ಕರುಣೆಗಾಗಿ ಸ್ತೋತ್ರ. ಕಳೆದೆಲ್ಲ ದಿನಗಳಲ್ಲಿ, ವಾರಗಳಲ್ಲಿ, ತಿಂಗಳು, ವರ್ಷಗಳಲ್ಲಿ ದೇವರೇ, ನೀನು ನಡೆಸ್ತಾ ಬಂದಂಥ ರೀತಿಗಾಗಿ ನಿನ್ನನ್ನು ಕೊಂಡಾಡ್ತೇವೆ. ಇವತ್ತು ನಾವು ಸಭೆಯಾಗಿ ಸೇರಿ ಬರುವುದಾದ್ರೂ ಕೂಡ ಅದು ನಿನ್ನ ಉಪಕಾರವೇ ಸ್ವಾಮಿ. ನಮ್ಮನ್ನು ಭೌತಿಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ, ಆತ್ಮಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ದೇವರೇ ನೀನು ಕಾದು ನಡೆಸಿಕೊಂಡು ಬಂದಿದ್ದಿ. ಕೆಡುಕನ ಪ್ಲಾನ್ಗೆ ನಮ್ಮನ್ನು ತಪ್ಪಿಸಿದ್ದಿ. ಅದರಿಂದ ಸಾಧ್ಯವಾಯಿತು ಇವತ್ತು ನಾವು ಕರ್ತನ ಈ ರಜಾ ದಿನದಲ್ಲಿ ಸೇರಿ ಬಂದು ಉಪಕಾರ ಮಾಡಿದಂಥ ದೇವರಾದ ನಿನ್ನನ್ನು ಕೊಂಡಾಡುವಂತೆ ನಮಗೊಂದು ಸದವಕಾಶ ಸಿಕ್ಕಿದ್ದಕ್ಕಾಗಿ ಸ್ತೋತ್ರ ರಾಜ. ಈ ಸಮಯದಲ್ಲಿ ವಾಕ್ಯವನ್ನು ಧ್ಯಾನ ಮಾಡಿ ವಾಕ್ಯದಲ್ಲಿರುವಂಥ ನಿನ್ನ ಸಾರಾಂಶವನ್ನು ಹೀರಿಕೊಂಡು ದೇವರ ಆ ಸತ್ವವನ್ನು ಹೀರಿಕೊಂಡು ನಿನ್ನ ಬಲದಲ್ಲಿ ತುಂಬಲ್ಪಟ್ಟು ದೇವರೇ ಈ ಲೋಕದಲ್ಲಿ ಸ್ವಾಮಿ ನಿನಗಾಗಿ ಪ್ರಜ್ವಲಿಸುವಂತೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್, 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 ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಕ್ಯ ಭಾಗಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ದೇವರಾತ್ಮನೊಂದು ಸಂಗತಿಯನ್ನು ನುಡಿದಿದ್ದಾನೆ, ಅದನ್ನು ತಿಳಿಸಿ ನಾನು ಮುಂದುವರಿಲಿಕ್ಕೆ ಇಷ್ಟಪಡ್ತೇನೆ. ಅನ್ಫಾರ್ಗಿವ್ನೆಸ್, ಕ್ಷಮೆ ಇಲ್ಲದಿರುವಂಥದ್ದು ಒಳ್ಳೆಯದು ಅಲ್ಲ ಎಂಬುದಾಗಿ ತಿರುಗಿ ಪವಿತ್ರಾತ್ಮನ ಹೇಳ್ತಾ ಇದ್ದಾನೆ. ಅದರಿಂದ ಯಾರಿಂದಲೇ ಹರ್ಟ್ ಆಗಿರ್ಬೋದು, ಯಾರಿಂದಲೇ ನೋವಾಗಿರ್ಬೋದು, ಫಾರ್ಗ್ಯೂ ಮಾಡೋದಕ್ಕೆ ಕರೆ ಕೊಡ್ತಾ ಇದ್ದಾನೆ. ಅಂದರೆ ಕ್ಷಮಿಸೋದಕ್ಕಾಗಿ ದೇವರಾತ್ಮನು ಕರೆ ಕೊಡ್ತಾ ಇದ್ದಾನೆ. ಅದನ್ನು ನಾವು ಇಟ್ಟುಕೊಂಡ್ರೆ, ಒಬ್ಬರು ಸೇವಕರು ಹೀಗೆ ಹೇಳ್ತಾ ಇದ್ರು, ಮಾವಿನ ಮರ ಇದೆ ಅಲ್ಲ, ಮಾವಿನ ಮರ ಬೆಳೆಯುವಾಗ ಅದಕ್ಕೆ ಒಂದು ಬೇಡವಾದ ಬಳ್ಳಿ ಬೆಳೀತದೆ. ನಾವು ತುಳುವಲ್ಲಿ ಬನ್ನಂಗೆ ಅಂತ ಹೇಳ್ತೇವೆ. ಬನ್ನಂಗೆ ಬರ್ತದಣ ಅಂತ ತುಳುವಲ್ಲಿ. ಅದೇನು ಮಾಡ್ತದೆ ಗೊತ್ತುಂಟ, ಆ ಬಳ್ಳಿ ಮಾವಿನ ಮರದೆಲ್ಲ ಸತ್ವವನ್ನು ಹೀರಿ ಮಾವಿನ ಮರ ಸರಿಯಾದ ರೀತಿಯಲ್ಲಿ ಫಲ ಕೊಡದಂತೆ, ಸರಿಯಾದ ರೀತಿಯಲ್ಲಿ ಬೆಳೆಯದಂತೆ ಅದು ಕಾರ್ಯ ಮಾಡ್ತದಂತೆ. ಅದಕ್ಕೆ ಈ ಮಾವಿನ ತೋಟ ಇರುವವರ ಹತ್ರ ಹೋದರೆ ಗೊತ್ತಾಗ್ತದೆ. ಒಂದು ಆ ಬನ್ನಂಗೆ, ನಮ್ಮ ತುಳು ಲ್ಯಾಂಗ್ವೇಜಲ್ಲಿ ಬನ್ನಂಗೆ ಅಂತ ಹೇಳ್ತಾರೆ, ಅದೊಂದು ಬಳ್ಳಿ, ಬೇಡವಾದಂಥ ಬಳ್ಳಿ. ಅದು ಒಂದು ಸ್ವಲ್ಪ ಹತ್ತಿಕೊಂಡ್ರೆ ಇಮ್ಮಿಡಿಯೇಟ್ ಅದನ್ನು ಕಿತ್ತು ಬಿಸಾಡ್ತಾರೆ. ಹಾಗೆ ಒಬ್ಬರು ದೇವರ ಸೇವಕರು ಹೀಗೆ ಹೇಳ್ತಾ ಇದ್ರು, ಕ್ಷಮೆ ಕೊಡದೆ ಇರುವಂಥದ್ದು, ಬಿಟ್ಟು ಬಿಡದೆ ಇರುವಂಥದ್ದು, ಅದನ್ನೇ ಹಿಡಿದುಕೊಂಡು ಒಳಗೆ ಕೊರೆಯುವಂಥದ್ದು, ಇದು ಅನ್ಫಾರ್ಗ್ಯೂನೆಸ್. ಇದರಲ್ಲಿ ಏನಾಗ್ತದೆ ಗೊತ್ತುಂಟು, ಒಬ್ಬ ಮನುಷ್ಯನ ಜೀವಿತದ ಆತ್ಮಿಕ ಸತ್ವ ಹೋಗ್ತದೆ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ಬಂದು ನಿಂತುಕೊಂಡಾಗ ಹೋಲಿ ಸ್ಪಿರಿಟ್ ಸ್ವೀಟ್ ವಾಯ್ಸಲ್ಲಿ ಹೇಳಿದ, ಕರೆ ಕೊಡು, ಕ್ಷಮಿಸ್ಲಿ, ನಾನು ಅವರನ್ನು ಕ್ಷಮಿಸ್ತೇನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವರಾತ್ಮನ ಚಲನೆ ನಮ್ಮ ಮಧ್ಯದಲ್ಲಿದೆ. ಹಲ್ಲೆಲೂಯಾ. ವಾಕ್ಯ ಬರುವಾಗ ಅಭಿಷೇಕ ಕೂಡ ಬರ್ತದೆ, ವಾಕ್ಯ ಬರುವಾಗ ಕನ್ವಿಕ್ಷನ್ ಕೂಡ ಬರ್ತದೆ.
ಕನ್ವಿಕ್ಷನ್ ಅಂದರೆ ಹೃದಯದಲ್ಲಿ ಒಂದು ಅಲಗುನೆಟ್ಟಂತಾಗ್ತದೆ, ಒಂದು ಬದಲಾವಣೆಗೆ, ಚೇಂಜಸ್ಗೆ ಕರೆ ಕೊಡ್ತದೆ. ವಾಕ್ಯ ಬರುವಾಗ ಹೀಲಿಂಗ್ ಕೂಡ ಆಗ್ತದೆ. ಹಲ್ಲೆಲೂಯಾ. ವಾಕ್ಯ ಅಂದರೆ ಬೇರೆ ಯಾರಲ್ಲ, ಜೀಸಸ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. 14ನೇ ವಚನಕ್ಕೆ ಬರುವಾಗ ಯೋಹನ ಸುವಾರ್ತೆ 1:14 ಹೇಳ್ತದೆ, ಆ ವಾಕ್ಯವೆಂಬಾತನು ನರ ಅವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸಿಸಿದಂತೆ. ವಾಕ್ಯವೆಂಬ ಆತನೇ. ಇವತ್ತು ವರ್ಡ್ ಬರ್ತಾ ಇದೆ ಅಂದರೆ ಜೀಸಸ್ ಫ್ಲೋ ಆಗ್ತಾ ಇದ್ದಾರೆ ಅಂದಾಗೆ ಲೆಕ್ಕ. ಎಲ್ಲೆಲ್ಲ ಯೇಸು ಸ್ವಾಮಿ ಸಂಚರಿಸಿದ್ರೋ, ಎಲ್ಲೆಲ್ಲ ಯೇಸು ಸ್ವಾಮಿ ಚಲಿಸಿದ್ರೋ, ಅಲ್ಲಿ ಬಿಡುಗಡೆ ಬೇಕಾದಲ್ಲಿ ಬಿಡುಗಡೆ, ಸಮಾಧಾನ ಬೇಕಾದಲ್ಲಿ ಸಮಾಧಾನ. ಹಲ್ಲೆಲೂಯಾ. ಪರಿವರ್ತನೆ ಬೇಕಾದಲ್ಲಿ ಪರಿವರ್ತನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಏನು ಮಾಡಬೇಕು ಗೊತ್ತಾ, ಯೇಸು ಸ್ವಾಮಿಯನ್ನು ಯಾವಾಗಲೂ ಹೇಳ್ಬೇಕು, ಸ್ವಾಮಿ ನನ್ನ ಮನಸ್ಸಲ್ಲಿ ಚಲಿಸು, ನನ್ನ ಜೀವಿತದಲ್ಲಿ ಚಲಿಸು, ನನ್ನೊಂದಿಗಿರುವಾತನೇ, ನನ್ನಲ್ಲಿರುವಾತನೇ. ನೀನು ಚಲಿಸುವಾಗ, ನೀನು ಕಾರ್ಯ ಮಾಡುವಾಗ ಸಮಥಿಂಗ್ ಆಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವು ಸಾರಿ ಮನುಷ್ಯರ ಒಂದು ಕ್ಯಾಲ್ಕುಲೇಷನ್ ಹೀಗೆ ಇರ್ತದೆ, ಅವರು ಅಭಿವೃದ್ಧಿ ಹೊಂದಬೇಕನ್ನುವಂಥ ವಿಷಯಕ್ಕಿಂತಲೂ ನಾನು ಅಭಿವೃದ್ಧಿ ಹೊಂದಬೇಕಂಥದ್ದು ನಮ್ಮಲ್ಲಿರ್ತದೆ ಅಲ್ವಾ? ಹೌದಲ್ವಾ? ಅದೇ ಇದನ್ನು, ಆ ಥಿಯರಿಯನ್ನು ಸ್ಪಿರಿಚುವಲಲ್ಲಿ ಆತ್ಮಿಕತೆಗೆ ಹಾಕಿಕೊಂಡು ಏನು ಮಾಡಬೇಕು ಗೊತ್ತುಂಟ? ಆತ್ಮಿಕತೆಯಲ್ಲಿ ಹೇಳಬೇಕು, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ನನ್ನಲ್ಲಿ ಚಲಿಸು, ನನ್ನನ್ನು ಶುದ್ಧೀಕರಿಸು, ನಾನು ಮೇಲೆ ಬರಬೇಕು ನಿನಗಾಗಿ, ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ನಾನೇನಾಗಬೇಕು? ಉನ್ನತಿಗೆ ಬರಬೇಕು. ಓಕೆ, ನಾವು ದೇವರ ವಾಕ್ಯದ ಧ್ಯಾನಕ್ಕೆ ಹೋಗೋಣ. ಯೋಹಾನ ಸುವಾರ್ತೆಯಲ್ಲಿ, ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, 14ನೇ ಅಧ್ಯಾಯದಲ್ಲಿ ಅದರಲ್ಲಿ 15ರಿಂದ 17ನೇ ವಚನ ನಾವು ಓದೋಣ. ಯೋಹಾನ ಸುವಾರ್ತೆ. ಬೈಬಲ್ ತಂದವರು ಬೈಬಲ್ ತೆರೀರಿ. ಒಂದು ವೇಳೆ ಬೈಬಲ್ ತರದಿದ್ದರೆ ಸ್ಕ್ರೀನಲ್ಲಿ ಬೀಳ್ತದೆ, ನೋಡ್ರಿ. ಮತ್ತು ನೆಕ್ಸ್ಟಿಂದ ನೀವು ಬೈಬಲ್ ತನ್ನಿರಿ. ಆದಷ್ಟು ನಮ್ಮ ಬೈಬಲ್ಗಳು ಕೈಯಲ್ಲಿದ್ದರೆ, ವಾಕ್ಯವನ್ನು ತೆರೆಯುವಂಥ ಅಭ್ಯಾಸಗಳು ನಮಗೆ ಆದರೆ, ಮಕ್ಕಳದ್ದು ಬೈಬಲ್ ಕೂಡ ಉಂಟಲ್ಲ, ಮಕ್ಕಳು ಸಹ ತೆರಿಬೇಕು. ಓಕೆ, ನಮಗೆ ಒಳ್ಳೆಯದು, ಈಸಿ ಆಗ್ತದೆ ಬೈಬಲ್ ರೀಡಿಂಗ್ ಮಾಡಲಿಕ್ಕೆ, ಬೈಬಲ್ ಸ್ಟಡಿ ಮಾಡಲಿಕ್ಕೆ. ಓಕೆ, ನೀವು ನನ್ನನ್ನು ಪ್ರೀತಿಸುವರಾದರೆ, 14ನೇ ಅಧ್ಯಾಯ 15ನೇ ವಚನ, ನೀನು ನನ್ನನ್ನು ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ. ಆಮೇಲೆ 16, 17, ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು ಎಂಬುದಾಗಿ. ಹಲ್ಲೆಲೂಯಾ. ನೀವು ನನ್ನನ್ನು ಪ್ರೀತಿಸುವಿರಾದರೆ, ಏನು ಬರೆದಿದೆ? ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ. ಓಕೆ, ಆ ನಂತರ ಕೈಕೊಂಡು ನಡೆಯುವಾಗ ಏನಾಗ್ತದಂತೆ? ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು. ಇಲ್ಲಿ ನೋಡ್ರಿ, 14ನೇ ಅಧ್ಯಾಯದಲ್ಲಿ ಇರುವಂಥ ಸಬ್ಜೆಕ್ಟನ್ನು ನಾವು ಸರಿಯಾಗಿ ಓದ್ತಾ ಹೋಗುವಾಗ, 14ನೇ ಅಧ್ಯಾಯದಲ್ಲಿ ನಾವು ಓದುತ್ತಾ ಹೋಗುವಾಗ ಯೇಸು ಸ್ವಾಮಿಯ ಒಂದು ಶಿಲುಬೆಯ ಮರಣದ ದಿನ ಹತ್ತಿರ ಬರುತ್ತಿರುವಂಥ ಒಂದು ಸಮಯ, ಆತನು ಹಿಡಿಯಲ್ಪಡಲಿಕ್ಕಿರುವಂಥ ಒಂದು ಸಮೀಪ ಇರುವಂಥ ಒಂದು ಟೈಮ್. ಆ ಟೈಮಲ್ಲಿ ಶಿಷ್ಯರೊಂದಿಗೆ ಮಾತಾಡ್ತಾ ಬಂದ. ಹಲ್ಲೆಲೂಯಾ. ಶಿಷ್ಯರಿಗೆ ಅನೇಕ ಸತ್ಯ ಸಂಗತಿಗಳನ್ನು ಸಾರುತ್ತಾ ಬಂದ, ಹೇಳುತ್ತಾ ಬಂದ, ಅವರನ್ನು ಏನು ಮಾಡ್ದ? ಕಂಫರ್ಟ್ ಮಾಡ್ತಾ ಬಂದ. ನಿಮ್ಮ ಹೃದಯವು ನೋಡಿ, 14ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುವಾಗ, ನಿಮ್ಮ ಹೃದಯವು, ಸ್ವಲ್ಪ ಓದ್ತಾ ಬನ್ನಿ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ. ದೇವರನ್ನು ನಂಬಿರಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು, ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವು ನಿಮಗೆ ತಿಳಿದದೆ ಅಂದನು. ನಿಮಗೆ ತಿಳಿದದೆ.
ನಾನಿರುವ ಸ್ಥಳದಲ್ಲಿಯೇ ನೀವಿರಬೇಕೆಂಬುದಾಗಿ ಆತನು ಬಯಸ್ತಾ ಇದೆ. ನೋಡ್ರಿ, ಆತನ ಈ ಲೋಕದ ಸೇವಾ ಜೀವಿತ ಅಂತ್ಯಗೊಳ್ತಾ ಇದೆ. ಅಂತ್ಯಗೊಳ್ಳುತ್ತಿರುವಂಥ ಒಂದು ಸಂದರ್ಭದಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರನ್ನು ಬಲಪಡಿಸ್ತಾ ಇದ್ದಾನೆ. ಈ ಅಗಲುವಿಕೆ ಯಾರಿಗೆ ಇಷ್ಟ ಆಗ್ತದೆ ಹೇಳಿ? ಹಲೋ, ಎಲ್ಲ ನೋಡಿ ನನ್ನನ್ನು. ಓಕೆ, ಬೈಬಲ್ ಓದಿದಾರಲ್ಲ, ಈಗ ನನ್ನನ್ನು ನೋಡ್ರಿ. ಓಕೆ, ಈಗ ಅಗಲಿ ಹೋಗುವಂಥದ್ದು ಇರ್ಬೋದು. ಅಗಲುವಿಕೆ ಯಾರಿಗಾದರೂ ಇಷ್ಟ ಆಗ್ತದ? ಅಗಲುವಿಕೆ. ಈಗ ಅಗಲುವಿಕೆ ಅನ್ನುವಾಗ ನಾನಾ ವಿಧದಲ್ಲಿ ಅಗಲುವಿಕೆ ಉಂಟು. ಈಗ ಒಂದು ಪತಿ ಪತ್ನಿ ಇದ್ದರೆ ಅವರು ಡೈವರ್ಸ್ ಆಗೋದ್ರ ಮೂಲಕ ಅಗಲಿ ಹೋಗುವಂಥದ್ದುಂಟು. ಆಮೇಲೆ ಕುಟುಂಬ ಜೀವಿತದಲ್ಲಿರುವವರು ತಮ್ಮ ಸಮಯ ಬರುವಾಗ ಮರಣದ ಮೂಲಕ ಅಗಲಿ ಹೋಗುವಂಥದ್ದು ಇದೆ. ಅಷ್ಟು ಮಾತ್ರ ಅಲ್ಲ, ಅಣ್ಣ ತಮ್ಮಂದಿರು ಜಾಗದ ವಿಚಾರದಲ್ಲೋ ಇನ್ನಿತರು ಏನೋ ಒಂದು ವಿಷಯದಲ್ಲಿ ಗಲಾಟೆ ಮಾಡ್ಕೊಂಡು ಅಗಲಿ ಹೋಗುವಂಥದ್ದಿದೆ. ಒಟ್ಟಿಗೆ ಇದ್ದರು ಎಷ್ಟೋ ವರ್ಷ, ಏನೋ ಒಂದು ವಿಷಯ ಸ್ಟಾರ್ಟ್ ಆಯಿತು, ಅಗಲಿ ಹೋದರು. ಹೀಗೆ ಅಗಲುವಿಕೆ ಅನ್ನುವಂಥದ್ದು ನಾನಾ ಕಾರಣದಿಂದ ಅಗಲುವಿಕೆ ಉಂಟಾಗ್ತದೆ. ಆದರೆ ಅಗಲುವಿಕೆ ಅನ್ನುವಂಥದ್ದು ಅದು ಏನಾಗ್ತದೆ ಗೊತ್ತುಂಟ, ತುಂಬ ನೋವು ತರುವಂಥ ವಿಚಾರ. ಹೌದಾ? ಯಾರಾದರೂ ಇಷ್ಟಪಡ್ತಾರೆ ಅಗಲುವಿಕೆ ಯಾರಾದರೂ ಇಷ್ಟಪಡ್ತಾರ? ಯಾರು ಇಷ್ಟಪಡ್ತಾರೆ? ಅದೊಂಥರ ಪೇನ್ಫುಲ್, ಅದೊಂಥರ. ಅದೇ ಪ್ರಕಾರ ಯೇಸು ಸ್ವಾಮಿಯ ಕಾಲ ಬಂದಿದೆ, ಭೂಲೋಕದ ಮಿನಿಸ್ಟ್ರಿ ನಿಂತಿದೆ. ಈಗ ಪರಲೋಕದ ಏನಿದ್ರು ಇನ್ನು ಪರಲೋಕದ ಮಿನಿಸ್ಟ್ರಿ ಶಿಲುಬೆಯಲ್ಲಿ ಹಾಕಲ್ಪಟ್ಟ ನಂತರ ಪರಲೋಕದ ಸೇವೆಗಾಗಿ ಈಗ ಸಿದ್ಧ ಆಗಬೇಕಾತನು. ಯಾವ ಪರಲೋಕದಲ್ಲಿ ಏನು ಮಿನಿಸ್ಟ್ರಿ ಮಾಡ್ತಾ ಇದ್ದಾನೆ ಸ್ವಾಮಿ? ಏನು ಮಿನಿಸ್ಟ್ರಿ ಮಾಡ್ತಾ ಇದ್ದಾನೆ ಪರಲೋಕದಲ್ಲಿ? ಯೇಸು ಸ್ವಾಮಿ ಏನು ಸೇವೆ ಮಾಡ್ತಾ ಇದ್ದಾನೆ? ಈಗ ತಂದೆ ಬಲಪಾರ್ಶ್ವದಲ್ಲಿ ಇದ್ದುಕೊಂಡು ಪ್ರಾರ್ಥನಾ ಸೇವೆ ಮಾಡ್ತಾ ಇದ್ದಾನೆ. ಅಷ್ಟು ಮಾತ್ರವಲ್ಲ, ಇನ್ನೊಂದು ಸೇವೆ, ಅನೇಕ ಸೇವೆಗಳನ್ನು ನಾವು ಗುರುತಿಸ್ಕೊಳ್ಬೋದು. ಇನ್ನೊಂದು ವಿಧವಾದ ಸೇವೆ ಅಂದರೆ, ಭೂಲೋಕದಲ್ಲಿ ಯಾರು ಶಿಷ್ಯರು ಆತನಿಗಾಗಿ ಒಂದು ಸ್ಟೆಪ್ ಇಡ್ತಾರೆ, ಆತನು 2 ಸ್ಟೆಪ್ ಇಟ್ಕೊಂಡು ತನ್ನ ಕಾರ್ಯವನ್ನು ಮಾಡ್ತಾನೆ. ಹಲಲೂಯ. ಆ ಸೇವೆಯನ್ನು ಮಾಡಲಿಕ್ಕೆ ಹೋಗ್ಲಿಕ್ಕುಂಟು ಅಂಥ ಸಂದರ್ಭ ಬಂದಾಗ, ಅಗಲುವಿಕೆಯ ತನ್ನ ಶಿಷ್ಯರನ್ನು ಬಿಟ್ಟು ಹೋಗಿ ಅಗಲುವಂಥ ಸಂದರ್ಭ ಬಂದಾಗ ಅವರನ್ನು ಕಂಫರ್ಟ್ ಮಾಡ್ತಾ ಇದ್ದಾನೆ. ಅಷ್ಟು ಮಾತ್ರ ನಾವು ಓದಿದಂಥ ವೇದ ಭಾಗ 15ನೇ ವಚನ, 14ನೇ ಅಧ್ಯಾಯ 15ನೇ ವಚನ ಅನೇಕ ಆಜ್ಞೆಗಳನ್ನು ಹೇಳ್ತಾ ಹೋಗ್ತಾನೆ. ಆತನ ಹೇಳುವಿಕೆಯಲ್ಲಿ ನಮಗೆ ಒಂದೇ ಸಾರಾಂಶ ಗುರುತಿಸ್ಕೊಳ್ಬೋದು. ಆತನ ಹೃದಯದಲ್ಲಿ ಒಂದು ಆಶೆ ಇತ್ತು, ನಾನು ಹೋದ ನಂತರ ಸಹ ಶಿಷ್ಯರು ಕೊಡಲ್ಪಟ್ಟಂಥ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಂಡು ಅವರು ಅದರಲ್ಲಿ ಆ ಜವಾಬ್ದಾರಿಯಲ್ಲಿ ಆಪ್ರೇಟ್ ಆಗಬೇಕು. ನನ್ನ ಮಾತನ್ನು ಅವ್ರು ಕೇಳಬೇಕು, ನನ್ನ ಆಜ್ಞೆಯಲ್ಲಿ ಇರಬೇಕು. ಆಗ ಮಾತ್ರ ಗಾಡ್ದ ಪ್ಲ್ಯಾನಲ್ಲಿ ಇದ್ದರೆ ಮಾತ್ರ ಪವಿತ್ರಾತ್ಮನನ್ನು ಅವರು ಹೊಂದಿಕೊಳ್ಳಿಕ್ಕೆ ಸಾಧ್ಯ ಆಗ್ತದಲ್ವ? ಅರ್ಥ ಆಗ್ತಾ ಉಂಟಾ? ಯೇಸುವಿನ ಆಜ್ಞೆಗಳನ್ನು ಹೊಂದಿಕೊಂಡು, ಯೇಸುವಿನ ಮಾತನ್ನು ಹೊಂದಿಕೊಂಡು ಅವರು ಕಡೆಯವರೆಗೂ ಯೇಸುವಿನ ಮಾತಲ್ಲಿ ಹೋಗ್ತಾ ಇದ್ದಾರೆ ಅಂದರೆ ದೇವರ ವಿಲ್ಲಲ್ಲಿ ಅವರು ಹೋಗ್ತಾ ಇದ್ದಾರೆ. ಆವಾಗ ಮಾತ್ರ ಸಾಧ್ಯ ಆಗ್ತದೆ ಹೋಲಿ ಸ್ಪಿರಿಟನ್ನು ಅವರಿಗೋಸ್ಕರ ಕಳಿಸುವಂಥದ್ದು. ಮಾತ್ರವಲ್ಲ, ಆವಾಗ ಮಾತ್ರ ಸಾಧ್ಯ ಆಗ್ತದೆ ಅವರು ಪವಿತ್ರಾತ್ಮನನ್ನು ಪಡೆದುಕೊಳ್ಳಲಿಕ್ಕೆ, ಆವಾಗ ಮಾತ್ರ ಸಾಧ್ಯ ಆಗ್ತದೆ. ಆದ್ದರಿಂದ ಈ ಮಾತನ್ನು ಹೇಳ್ತಾ ಇದ್ದಾನೆ. ಆ ಒಂದು ಅಗಲುವಿಕೆ ಸಂದರ್ಭದಲ್ಲಿ ಭಾಳ ಫೀಲ್ ಮಾಡ್ಕೊಳ್ತಾ ಇದ್ದಾನೆ. ಆತನ ಶರೀರದಲ್ಲಿದ್ದಲ್ಲ, ಆತನಿಗೆ ನನ್ನ ನಿಮ್ಮ ಹಾಗೆ ಶರೀರ ಇತ್ತು, ಹಸಿವಿತ್ತು, ಇಮೋಷನ್ಸ್ ಇತ್ತು. ಆತನಿಗೆ ಇಮೋಷನ್ಸ್ ಇತ್ತು. ಈ 12 ಇಮೋಷನ್ಸ್ ಅನ್ನುವಾಗ 12 ಮಂದಿ ಶಿಷ್ಯರಲ್ಲಿ ಒಬ್ಬ ಭಯಂಕರ ಪ್ರೀತಿಯ ಶಿಷ್ಯ ಇದ್ದ. ಗೊತ್ತುಂಟ ನಿಮಗೆ? ಒಬ್ಬ ಬಹಳ ಪ್ರೀತಿಯ ಶಿಷ್ಯ ಇದ್ದ. ಯಾರು? ಅದು ಯಾವುದಕ್ಕೆ ಕನೆಕ್ಷನ್? ಅದು ಜಾಸ್ತಿ ಪ್ರೀತಿ ಅಂದರೆ ಅದು ಇಮೋಷನ್ಸ್, ಭಾವನೆಗಳು. ಹಲಲುಯ್ಯ. ಮತ್ತು ನಿಜವಾಗಿ ಅವನು ಹತ್ತಿರ ಇದ್ದಂಥ ಶಿಷ್ಯರಲ್ಲಿ ಒಬ್ಬ. ನನ್ನ ನಿಮ್ಮ ಹಾಗೆ ಭಾವನೆಗಳಲ್ಲಿ ಕೂಡ ಆಪ್ರೇಟ್ ಆಗ್ತಾ ಇದ್ದ. ರೈಟ್ ವೇಯಲ್ಲಿ, ರಾಂಗ್ ವೇಯಲ್ಲೆಲ್ಲ. ಆ ಭಾವನೆಗಳನ್ನು ರಾಂಗ್ ವೇಯಲ್ಲಿ ಉಪಯೋಗಿಸ್ತಾ ಇರಲಿಲ್ಲ, ರೈಟ್ ವೇಯಲ್ಲಿ ಆಪ್ರೇಟ್ ಆಗ್ತಾ ಇದ್ದ. ನನ್ನ ನಿನ್ನ ಹಾಗೆ ಮನುಷ್ಯ. ಅದರಿಂದ ಅಗಲುವಿಕೆ ಅನ್ನುವಾಗ ಆತನಿಗೂ ಕೂಡ ಒಂಥರ ನೋವು ತಂದಿದೆ. ಅದರಿಂದ ಕಂಫರ್ಟ್ ಮಾಡ್ತಾ ಹೇಳ್ತಾನೆ, ನನ್ನ ಮಾತಿನಲ್ಲಿ ನೀವು ಕಂಟಿನ್ಯೂ ಆಗಿ ನಿಲ್ಲುವುದಾದರೆ ತಂದೆಯ ಚಿತ್ತ ಏನುಂಟು, ನಾನು ನಿಮಗೆ ಏನು ಆಜ್ಞಾಪಿಸ್ತೀನಿ ಅದರಲ್ಲಿ ನೀವು ಮುಂದೆ ಹೋಗೋದಾದರೆ ತಂದೆಯ ಚಿತ್ತ ನಿಮ್ಮ ಜೀವಿತದಲ್ಲಿ ನೆರವೇರ್ತದೆ. ಅಲ್ಲಿ ಓಕೆ, ನೀವು ನನ್ನನ್ನು ಪ್ರೀತಿಸುವವರಾದರೆ ಅದರ ಅರ್ಥ ಅದೇ, ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ. ನಾನು ಇಷ್ಟು ಸಮಯ ನಿಮ್ಮೊಂದಿಗೆ ಏನು ಟೀಚ್ ಮಾಡಿದ್ದೇನೋ, ಏನು ಆಜ್ಞಾಪಿಸಿದ್ದೇನೋ ಅದರಲ್ಲಿ ನೀವು ಮುಂದುವರಿತೀರಿ. ಯಾರು ಯೇಸುವಿನ ಆಜ್ಞೆಗಳಲ್ಲಿ ಮುಂದುವರಿತಾರೋ
ಅವರಲ್ಲಿ ಮಾತ್ರ ಪರಿಶುದ್ಧಾತ್ಮನು ಬರಲಿಕ್ಕೆ ಸಾಧ್ಯ, ಅವರಲ್ಲಿ ಮಾತ್ರ ಪವಿತ್ರಾತ್ಮನು ತನ್ನ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ. ಮುಂದಿನ ವಚನ 16ನೇ ವಚನ ಹೇಳ್ತೆ, ನಡೆಯುವಿರಿ, ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಯಾರನ್ನು ಕೊಡ್ತಾನಂತೆ? ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. 17ನೇ ವಚನ ಹೇಳ್ತದೆ, ಏನು ಹೇಳ್ತದೆ? ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಇಂಗ್ಲಿಷಲ್ಲಿ ಕಂಫರ್ಟರ್ ಅಂತ ಹೇಳ್ತಾರೆ, ಕೌನ್ಸಿಲರ್ ಅಂತ ಕೆಲವು ವಚನಗಳಲ್ಲಿ ಬರೆದಿದೆ. ಈ ವಚನ ಕಂಫರ್ಟರ್ ಅಂತ ಬರೆದಿದೆ, ಸಹಾಯಕನು ಅಂತ ಇದರಲ್ಲಿ ಕಂಫರ್ಟರ್ ಅಂತ ಬರೆದಿದೆ. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನಂತೆ. ಓಕೆ, ಅಲ್ಲಿ ನಾನು ಹೋಗುವ ಸಮಯ ಬಂದಿದೆ, ಅದರ ಅರ್ಥ ನಾನು ಬೇರೊಬ್ಬ ಸಹಾಯಕನನ್ನು ಕಳಿಸಿಕೊಡ್ತೇನೆ ಅಂತ ಹೇಳ್ತೇನೆ. ಹೌದಾ? ಹಾಗೇನೆ ಇರಲಿದ ಬೇರೊಬ್ಬ ಸಹಾಯಕನಂತಾನೆ ಹೇಳ್ತದ ಹಿಂದಿನ ವಚನ 16ನೇ ವಚನ? ಹೌದಾ ಇಲ್ವಾ? 16, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನಂತೆ. ಬೇರೊಬ್ಬ ಸಹಾಯಕನನ್ನುವಾಗ ಈ ಮಾತಲ್ಲಿ ಏನಾದ್ರು ಅರ್ಥ ಆಗ್ತದೆ? ಬೇರೊಬ್ಬ ಸಹಾಯಕ, ಬೇರೊಬ್ಬ ಸಹಾಯಕ. ಹಾಗಾದ್ರೆ ಒಬ್ಬ ಸಹಾಯಕ ಇದ್ದಂತಾಯ್ತು. ಅದರಲ್ಲಿ ಒಬ್ಬ ಸಹಾಯಕ ಇದ್ದಾನೆ, ಆತನ ನಂತರ ಬೇರೊಬ್ಬ ಸಹಾಯಕನನ್ನು ಕೊಡ್ತಾ ಇದ್ದಾನೆ. ಅನಾಥರಾಗಿ ಬಿಡಲಿಲ್ಲ. ಹಲ್ಲೆಲೂಯ. ಯೇಸುಸ್ವಾಮಿ ಅಂತ ಹೇಳಿದ್ರು, ನಾನು ಹೋಗಿ ತಿರುಗಿ ಬಂದು ಕರ್ಕೊಂಡು ಹೋಗ್ತೇನೆ. ನನ್ನ ಥಾಟ್ ಅಷ್ಟೇ ಇತ್ತು, ಏನಂದರೆ ಅನಾಥರಾಗಿ ಬಿಡಲಿಲ್ಲ, ಅವನು ಈಗ ಹೋಗ್ತಾನೆ, ಲಾಸ್ಟಿಗೆ ಬಂದು ಕರ್ಕೊಂಡು ಹೋಗ್ತಾನೆ, ಅನಾಥರಾಗಿ ಬಿಡುವುದಿಲ್ಲ, ಅದನ್ನು ತಗೊಂಡಿದ್ದೆ. ಆದರೆ ಅದು ಕೂಡ ಹೌದೇ, ಅದರ ಮಧ್ಯದಲ್ಲಿ ಇನ್ನೊಂದು ಹೌದೇನೆಂದರೆ ನನ್ನ ಹಾಗೆ ಇನ್ನೊಬ್ಬ ಸಹಾಯಕನ, ಬೇರೊಬ್ಬ ಸಹಾಯಕನನ್ನು ಕಳಿಸ್ತಾನೆ. ಪ್ರಿಯರೇ, ಯೇಸು ನನಗಾಗಿ ನಿಮಗಾಗಿ ಕೊಡಲ್ಪಟ್ಟ ಒಬ್ಬ ಸಹಾಯಕನಾಗಿದ್ದಾನೆ. ಪವಿತ್ರಾತ್ಮ ಇನ್ನೊಬ್ಬ ಸಹಾಯಕನಾಗಿದ್ದಾನೆ. ಅದಕ್ಕೆ ನಾವು ದೇವರ ವಾಕ್ಯದಲ್ಲಿ ಓದೋಣ. 1ನೇ ಯೋಹಾನ 1ನೇ ಅಧ್ಯಾಯ 2ನೇ ವಚನ ನೋಡ್ರಿ. 1ನೇ ಯೋಹಾನ 1ನೇ ಅಧ್ಯಾಯ 2ನೇ ಅಧ್ಯಾಯ 2ನೇ ವಚನ ಓದ್ರಿ. 2ನೇ ಅಧ್ಯಾಯ 2ನೇ ವಚನ, 1 ಮತ್ತು 2ನೇ ವಚನ ಓದಿ. ಓಕೆ, 1 ಮತ್ತು 2ನೇ ಅಧ್ಯಾಯ 1 ಮತ್ತು 2ನೇ ವಚನ. ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಹಲ್ಲೆಲೂಯಾ. ತಿಳ್ಕೊಳ್ಳಿ, ನಮ್ಮ ಇಡೀ ಮಾನವ ಕುಲಕ್ಕೆ ಒಂದು ಗುಡ್ ನ್ಯೂಸ್ ಏನಂದ್ರೆ, ನಿಜವಾಗಿ ಸಹಾಯ ಮಾಡಲಿಕ್ಕೆ ಬಂದಂತ ಮೊದಲ ವ್ಯಕ್ತಿ ಜೀಸಸ್ ಕ್ರೈಸ್ಟ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನು ಭೂಲೋಕಕ್ಕೆ ಬಂದ ಉದ್ದೇಶವೇ ಉಪಕಾರ ಮಾಡುವುದಕ್ಕೆ. ಬೇಕಾದ್ರೆ ನೋಡ್ರಿ, ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯ 38ನೇ ವಚನದಲ್ಲಿ ಓದುವಾಗ, ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯ 38ನೇ ವಚನದಲ್ಲಿ ಕೂಡ ನಾವು ನೋಡುವಾಗ ಅಲ್ಲಿ ಬರೆದಿದೆ, ಆತನು ಅಭಿಷೇಕಿಸಲ್ಪಟ್ಟಂತ ಉದ್ದೇಶ ಯಾಕೆ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ದೇವರು ಆತನ ಸಂಗಡ ಇದ್ದದ್ದರಿಂದ ಆತನು ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನು ಗುಣ ಮಾಡುತ್ತಾ ಸಂಚರಿಸಿದನು. ಇದೆಲ್ಲ ನಿಮಗೆ ಗೊತ್ತಾಗಿರೋದಷ್ಟೇ. ನೋಡಿ, ಉಪಕಾರ ಮಾಡುತ್ತಾ. ಹಲ್ಲೆಲೂಯಾ. ಸಹಾಯ ಮಾಡಲಿಕ್ಕೆ ಬಂದವರೇ ಉಪಕಾರ ಮಾಡೋದಲ್ವಾ? ಸಹಾಯ ಮಾಡುವಂಥ ಹೃದಯ ಉಳ್ಳವರೇ ಉಪಕಾರ ಮಾಡೋದು. ಸಹಾಯ ಮಾಡುವಂಥ ಹೃದಯ ಇಲ್ಲದವರು ಉಪಕಾರ ಎಂದಿಗೂ ಕೂಡ ಮಾಡೋದಿಲ್ಲ. ಹಲ್ಲೆಲೂಯಾ. ಹಾಗಾದ್ರೆ ಆತನು ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಟ್ಟು ಸೈತಾನನಿಂದ, ಆತನು ಉಪಕಾರವನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಡುತ್ತಿರುವರೆಲ್ಲರನ್ನು ಗುಣ ಮಾಡುತ್ತಾ ಸಂಚರಿಸಿದಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಜಗತ್ತು, ಕೇಳ್ರಿ, ನನ್ನನ್ನು ಕೇಳ್ರಿ, ಇಲ್ಲಿ ಕೇಳ್ರಿ, ಜಗತ್ತು ಇವತ್ತು ಹೆಲ್ಪ್ಗಾಗಿ ಎದುರು ನೋಡ್ತಾ ಇದೆ. ನನಗೊಂದು ಯಾವಾಗಲೂ ಖುಷಿ ತರುವಂಥ ಬೈಬಲ್ನ ವಾಕ್ಯನೇ ಖುಷಿ. ಅದರಲ್ಲಿ ಯಾವಾಗಲೂ ನನ್ನ ನೆನಪಿಗೆ
ಬರುವಂಥ ವಿಚಾರ. ಜಗತ್ತಿನ ಸ್ಥಿತಿ ಹೇಗಿದೆ ಇವತ್ತೆಂಬುದಾಗಿ. ಹೇಗಿದೆ ಗೊತ್ತಾ? ಕೀರ್ತನೆ 4ನೇ ಅಧ್ಯಾಯದಲ್ಲಿ 2ನೇ ವಚನ 4ನೇ ವಚನ ನೋಡ್ರಿ. ಅಲ್ಲಿ 4 ಅಥವಾ 4:2 ನಮಗೆ ಒಳ್ಳೆಯದನ್ನು ಮಾಡುವವರು ಯಾರಿದ್ದಾರೆಂದು. 4:6 ಓಕೆ 4:6 ನಮಗೆ ಒಳ್ಳೆಯದನ್ನು ಮಾಡುವವರು ಯಾರಿದ್ದಾರೆಂದು ಅನೇಕರು ಹೇಳಿಕೊಳ್ಳುತ್ತಾರೆ. ಆಮೇಲೆ ಯೆಹೋವನೇ ನಿನ್ನ ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡಬೇಕು. ನೋಡಿ, ಮನುಷ್ಯ ಕುಲದ ಸ್ಥಿತಿ ಏನಾಗಿದೆ ಗೊತ್ತುಂಟಾ? ಇವತ್ತು ಒಳ್ಳೆ ಮಾಡೋರು ಅಲ್ಲಿದ್ದಾರೆ, ಒಳ್ಳೆ ಮಾಡೋರು ಇಲ್ಲಿದ್ದಾರೆ, ಆ ಸಂಗತಿ ಇದೆ, ಈ ಸಂಗತಿ ಇದೆ, ಎಲ್ಲ ಮಾಡ್ತಾ ಇದ್ದಾರೆ. ಮನುಷ್ಯ ಕುಲ ಏನು ಮಾಡ್ತಾ ಇದೆ ಗೊತ್ತುಂಟಾ? ಎಲ್ಲಿ ಎಲ್ಲ ಒಳ್ಳೆ ಆಗ್ತದ ಅಲ್ಲಿ ಎಲ್ಲ ಹೋಗ್ತಾ ಇರ್ತದೆ. ಈ ಕೈಯಲ್ಲಿದ್ದ ಎಲ್ಲ ಹಣವನ್ನು ಸುರಿತಾ ಇದೆ, ಒಂದು ಪ್ಲೇಸನ್ನು ಬಿಡುವುದಿಲ್ಲ. ಆದರೂ ಕೂಡ ಜಗತ್ತಿನ ಜನರ ಒಂದು ಕೊರಗು ಕೂಗು ಯಾವುದು ಗೊತ್ತುಂಟು ಇದೆ, ಇನ್ನೂ ಕೂಡ ಎದುರು ನೋಡ್ತಾ ಇದೆ. ನಮಗೆ ಒಳ್ಳೆಯದನ್ನು ಮಾಡುವವರು ಯಾರಿದ್ದಾರೆ ಎಂದು ಅನೇಕರು ಹೇಳಿಕೊಳ್ತಾರಂತೆ. ಇದು ಭಕ್ತನಾದ ಕೀರ್ತನಗಾರನ ಸಮಯದಲ್ಲಿ ಮಾತ್ರ ಅಲ್ಲ, ಇವತ್ತಿಗೂ ಕೂಡ ಜಗತ್ತಿನ ಒಂದು ಕೂಗಿದಾಗಿದೆ. ಎಷ್ಟು ಒಳ್ಳೆಯ ಪ್ಲೇಸ್ ಅಂತ ಹೇಳಿದ್ರು ಹೋದ್ರೂ ಕೂಡ ಇನ್ನು ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಒಳಗೆ ಒಂದು ಸಮಾಧಾನ ಇಲ್ಲ. ಕೆಲವು ಸರಿ ಹಣ ಇರ್ಬೋದು, ಆಸ್ತಿ ಇರ್ಬೋದು, ಆದರೆ ಏನೋ ಒಂದು ಕೊರತೆ ಇದ್ದಂಥ ಒಂದು ಅನುಭವ. ಉಪಕಾರ ಬೇಕು, ಹೆಲ್ಪ್ ಬೇಕು, ಸಹಾಯ ಬೇಕು, ಏನೋ ಗೊತ್ತಿಲ್ಲ ನಮಗೆ. ಒಂದು ಸಾರಿ ಒಂದು ಲೇಡಿ ನನ್ನ ಮುಂದೆ ಬಂದರು ಪ್ರೇಯರ್ ಮಾಡಿಸ್ಕೊಳ್ಳಿಕ್ಕೆ. ಅವರು ಮುಂದೆ ಬಂದು ನಿಂತಾಗ ಅವರಲ್ಲಿ ನಾನು ನೋಡಿದ ಸಂಗತಿ, ಹಣ, ಐಶ್ವರ್ಯ ಎಲ್ಲ ಅವರ ಮೈಯಲ್ಲೇ ಇತ್ತು. ಅದರ ಅರ್ಥ ಬೇರೆ ಆಸ್ತಿ ಪಾಸ್ತಿ ಸಹ ಇದೆ ಅವರ ಹತ್ರ. ಮೈಯಲ್ಲಿತ್ತಂದರೆ ಎಷ್ಟೆಷ್ಟು ದಪ್ಪ ಚೈನ್ಗಳು ಅವರು ಹೇಗೆ ಹೊತ್ತುಕೊಂಡಿದ್ದಾರೆ ಗೊತ್ತಿಲ್ಲ. ಕಾಸ್ಟ್ಲಿ ಅಂದರೆ ಅಷ್ಟು ಕಾಸ್ಟ್ಲಿ ಸಾರಿ, ಅವರ ಬಟ್ಟೆ ಅಷ್ಟು ಕಾಸ್ಟ್ಲಿ, ಎಷ್ಟೋ ಸಾವಿರಾರು ಬೆಲೆ. ಈಗ ನಾರ್ಮಲ್ ಬಟ್ಟೆ ಕೂಡ ನಾನು ಎಣಿಸೋದು ಮೇರಿತೆ ನಾರ್ಮಲ್ ಕುಂಟೆ ಈತು ಕಾಸ್ಟ್ಲಿ ದಬಾಡ್ದೇರು, ನಾನು ಮದ್ಮೆ ಪುರಪೋನಾಗೆ ಲಕ್ಷ ಕಟ್ಲೆ ದಬಾಡ್ಯಾರ ಅಂತ ನಾನು ಎಣಿಸೋದು. ಆ ಲೇಡಿ ಬಂದು ನಿಂತುಕೊಂಡು ಕಣ್ಣೀರಿಟ್ಟು ಹೇಳಿದಂತ ಇದೆ ಅಂದರೆ, ಪಾಸ್ಟರ್ ಎಲ್ಲ ನೋಡಿ ಎಲ್ಲ ಉಂಟು, ಈಗ ತೋರಿಸಿ ಹೇಳಿದವ್ರನ್ನ ಹತ್ರ ಕೂಗ್ತಾ ಇದ್ದಾರೆ, ಆದರೆ ಸಮಾಧಾನವೇ ಇಲ್ಲ. ಅವರ ಆ ಪಕ್ಕದಲ್ಲಿ ಈ ಪಕ್ಕದಲ್ಲಿ ಇಬ್ಬರು ಬಾಡಿಗಾರ್ಡ್ ಕೂಡ ಇದ್ದರು. ನೋಡಿ, ಇವರು ಕೂಡ ಇದ್ದಾರೆ, ಸಮಾಧಾನ ಇಲ್ಲ. ಆಸ್ತಿ ಇರಲಿ, ಅಂತಸ್ತಿರಲಿ, ಇವತ್ತು ಲೋಕ ಗಳಿಸ್ತಾ ಉಂಟು. ಒಬ್ಬನನ್ನು ಕೊಂದಾದರೂ, ಒಬ್ಬನಿಗೆ ಮೋಸ ಮಾಡಿ ಆದರೂ ಗಳಿಸ್ತಾ ಉಂಟು. ಆದರೆ ಆ ವ್ಯಕ್ತಿ ಹತ್ರ ಹೋಗಿ ಕೂತ್ಕೊಂಡು ಕೇಳಿ, ಸಮಾಧಾನ ಉಂಟಾ ಕೇಳಿ, ನೀನು ಸಿದ್ಧಿಗೆ ಬಂದಾಗೆ ನಿನಗೆ ಅನಿಸ್ತದ ಕೇಳಿ. ಇಲ್ಲ, ನಮಗೆ ಒಳ್ಳೆಯದನ್ನು ಮಾಡುವವರು ಯಾರಿದ್ದಾರೆ ಎಂಬುದಾಗಿ ಲೋಕ ಕೇಳ್ತದೆ. ಅದಕ್ಕೆ ಆ ಒಳ್ಳೆಯದು ಮಾಡುವಾತನನ್ನು ತೋರಿಸುವುದಕ್ಕೇನೆ ಸಭೆ ಇರುವಂಥದ್ದು. ಸಭೆ ಸುಮ್ಮನೆ ಇರುವುದಲ್ಲ, ಕ್ರೈಸ್ತತ್ವ ಅನ್ನುವಂಥದ್ದು ಸುಮ್ಮನೆ ಇರುವುದಲ್ಲ. ಆ ಒಳ್ಳೆ ಮಾಡುವಂಥ ಒಬ್ಬನನ್ನು ತೋರಿಸುವಂಥ ಜ್ಯೋತಿರ್ಮಂಡಲಗಳೇ ನಾವಾಗಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಯೇಸು ಕೂಡ ಈ ಲೋಕಕ್ಕೆ ಬಂದದ್ದು ಉಪಕಾರ ಮಾಡೋದಕ್ಕಾಗಿ ಬಂದದ್ದು. ಆತನ ಈ ಲೋಕಕ್ಕೆ ಉಪಕಾರ ಮಾಡಬೇಕಾದ್ರೆ ಆತನ ಹೃದಯ ಸಹಾಯ ಮಾಡುವಂಥ ಹೃದಯ. ಮನುಷ್ಯನು ದಾರಿ ತಪ್ಪಿದ ಕುರಿಯೋಪಾದಿಯಲ್ಲಿ ಹೋಗ್ತಾ ಇದ್ದಾನೆ, ತನ್ನದೇ ಆದವುಗಳನ್ನು ಮಾಡ್ತಾ ಹೋಗ್ತಾ ಇದ್ದಾನೆ. ಆದರೂ ಅವನು ಸಿದ್ಧಿಗೆ ಬಂದದವನಿಗೆ ಕಾಣೋದಿಲ್ಲ. ಮನುಷ್ಯನಿಗೆ ಹೆಲ್ಪ್ ಬೇಕು. ಮನುಷ್ಯ ಒಂದು ಸಮಾಧಾನವನ್ನು ಕಂಡುಕೊಳ್ಳಿಕ್ಕಾಗ್ತಾ ಇಲ್ಲ. ಮನುಷ್ಯ ಒಂದು ನಿಜವಾದ ಬಿಡುಗಡೆಯನ್ನು ಕಂಡುಕೊಳ್ಳಿಕ್ಕಾಗ್ತಾ ಇಲ್ಲ. ಆದ್ದರಿಂದ ನನ್ನ ಸಹಾಯ ಬೇಕಾಗಿದೆ. ಅದಕ್ಕೆ ತಂದೆಯ ಮಾತನ್ನು ನಿರಾಕರಿಸದೆ, ನಾನಿದ್ದೇನೆ, ನಾನು ಹೋಗ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ನಾನಿದ್ದೇನೆ, ನಾನು ಹೋಗ್ತೇನೆ ಅನ್ನೋ ವರ್ಡ್ಗೆ ಒಂದು ಪೂರಕವಾದ ವರ್ಡ್ ಕೊಡ್ತೇನೆ ನೋಡ್ರಿ. ಇಬ್ರಿಯ 10ನೇ ಅಧ್ಯಾಯ ಅದರಲ್ಲಿ 5ನೇ ವಚನದಲ್ಲಿ ಒಂದು ಪ್ರವಾದನಾತ್ಮಕವಾದ ನುಡಿ. ಭೂಲೋಕದಲ್ಲಿ ದೇವರ ಚಿತ್ತ ನೆರವೇರೋದಕ್ಕಾಗಿ ಯೇಸು ಸ್ವಾಮಿ ಕನ್ಯಾ ಮರಿಯಳಲ್ಲಿ ಜನಿಸಿ ಬರುವಂಥದ್ದು, ಆ ಬಗ್ಗೆ ಒಂದು ಪ್ರವಾದನಾತ್ಮಕ ನುಡಿ.
ಆದದರಿಂದ ಆದದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ಆ. ದೇವರೇ, ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿ ಸರ್ವಾಂಗ ಹೋಮಗಳಲ್ಲಿಯೂ ದೋಷ ಪರಿಹಾರಕ ಯಜ್ಞಗಳಲ್ಲಿಯೂ ಆ. ನೀನು ಸಂತೋಷ ಪಡಲಿಲ್ಲ. ಆಗ ನಾನು, ಇಗೋ ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ, ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದದೆ ಎಂದು ಹೇಳಿ. ಇಗೋ ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸಿ ನಾನು ಬಂದಿದ್ದೇನೆ. ಇಗೋ ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸಿ ನಾನು ಬಂದೆ. ನೋಡಿ ಹೇಗೆ ನಾನಿದ್ದೇನೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಪ್ರವಾದನ ವಾಕ್ಯಗಳಲ್ಲಿ ಹೀಗೆ ಹೇಳ್ತದೆ, ಇಗೋ ನನ್ನ ಸೇವಕನು, ಇವನಿಗೆ ನಾನೇ ಆಧಾರ. ದೇವರ ನುಡಿಗಳನ್ನು ಇದ್ದ ಹಾಗೆ ಯಾರು ಕೇಳಿ, ನಾನಿದ್ದೇನೆ ಸ್ವಾಮಿ ನಿನಗಾಗಿ ನಾನು ಹೋಗ್ತೇನೆ, ಮಾನವ ಕುಲಕ್ಕೋಸ್ಕರ ನಾನು ಪ್ರಾಣ ಕೂಡ ಕೊಡೋದಕ್ಕೂ ಸಿದ್ಧ ಇದ್ದೇನೆ, ನಾನು ಹೋಗ್ತೇನೆ, ಸಿದ್ಧನಿದ್ದೇನೆ ಎಂಬುದಾಗಿ ಯಾರು ದೇವರ ಚಿತ್ತಕ್ಕೋಸ್ಕರ ತನ್ನನ್ನು ಅರ್ಪಿಸ್ತಾರೋ ಅವರಿಗೆ ಆ ದೇವರೇ ಆಧಾರ. ಇಗೋ ನನ್ನ ಸೇವಕನು, ಇವನಿಗೆ ನಾನೇ ಆಧಾರ. ಹಲ್ಲೆಲೂಯ, 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 ಹಲ್ಲೆಲೂಯ. ಹೌದು ಪ್ರಿಯರೇ, ಭೂಲೋಕದ ಸ್ಥಿತಿಗಳು ಆ ಸ್ಥಿತಿ ಇರುವಾಗಲೇ, ನಮಗೆ ಒಳ್ಳೆಯದನ್ನು ಮಾಡುವವರು ಯಾರಿದ್ದಾರೆ ಎಂಬುದಾಗಿ ಇರುವಾಗಲೇ, ಸರಿಸುಮಾರು 2025ನೇ ವರ್ಷದ ಹಿಂದೆ ಯೇಸು ಸ್ವಾಮಿ ಬಂದುಬಿಟ್ಟ ಒಳ್ಳೆಯದನ್ನು ಮಾಡುವುದಕ್ಕಾಗಿ. ಹಲ್ಲೆಲೂಯ. ಆತನೇ ನಿಜವಾದಂಥ ಸಹಾಯಕನು, ಆತನೇ ನಿಜವಾದಂಥ ಉಪಕಾರ ಮಾಡುವ ಆತನು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಆತನ ಪ್ರೀತಿ ಅದು ಯಾವ ಪ್ರೀತಿ? ಅಗಪೆ ಲವ್. ಅಂದರೆ ಅದು ಸ್ವಾರ್ಥದ ಪ್ರೀತಿ ಅಲ್ಲ, ಅದು ಒಂಥರ ಏನು ಅನ್ಕಂಡೀಷನಲ್ ಲವ್ ಅಂತಾರೆ. ಈ ಕೆಲವು ಸಾರಿ ಪ್ರೀತಿಗೆ ಅಂತ ಗೊತ್ತುಂಟು, ಒಬ್ಬರು ಪ್ರೀತಿ ಮಾಡಿದರೆ ಮಾತ್ರ ಇನ್ನೊಬ್ಬರು ಪ್ರೀತಿ ಮಾಡೋದು, ಒಬ್ಬರು ಏನಾದರೂ ಕೊಟ್ಟರೆ ಮಾತ್ರ ಅವರಿಗೆ ನಾವು ಹಿಂದೆ ಕೊಡೋದು. ಈ ಸ್ಪಿರಿಚುವಲ್ ಪ್ರೀತಿ ಅದಲ್ಲ. ನಾವು ಪಾಪಿಗಳಾಗಿದ್ದಾಗಲೂ ಕೂಡ ಹಲ್ಲೆಲೂಯ ಪ್ರೀತಿ ಮಾಡುವಂಥದ್ದುಂಟಲ್ಲ, ಅದೊಂದು ವಿಶೇಷವಾದಂಥ ಪ್ರೀತಿ. ನಮ್ಮಿಂದ ಏನು ಅಲ್ಲಿ ಸಿಗ್ತಾ ಇಲ್ಲ, ನಮ್ಮಿಂದ ಆತನಿಗೆ ಏನಿಲ್ಲ, ಆತನಿಗೆ ವೈರಿಗಳಾಗಿದ್ದೇವೆ. ಅಂಥ ಸಂದರ್ಭದಲ್ಲಿ ನೋಡ್ರಿ, ಒಂದು ಪ್ರೀತಿ ಮಾಡಿದಾನಂದರೆ ಅನ್ಕಂಡೀಷನಲ್ ಲವ್. ಹಲ್ಲೆಲೂಯ. ಒಬ್ಬರು ಕೊಟ್ಟರೆ, ಒಬ್ಬರು ಪ್ರೀತಿ ತೋರಿಸಿದರೆ, ಒಬ್ಬರು ನಮ್ಮ ಮನೆಗೆ ಬಂದರೆ ಮಾತ್ರ ನಾವು ಅವರ ಮನೆಗೆ ಹೋಗೋದು, ಇದು ಮನುಷ್ಯಿಕವಾದಂಥದ್ದು. ಆದರೆ ದೇವರ ಪ್ರೀತಿ ಅದಲ್ಲ. ನನ್ನಿಂದ ದೂರ ಹೋಗಿದ್ದಾನೆ, ನನಗೆ ದ್ರೋಹ ಮಾಡಿದ್ದಾನೆ, ಆದರೂ ಕೂಡ ಅವನು ನನಗೆ ಬೇಕು ಎಂಬುದಾಗಿ ತನ್ನ ಮಗನನ್ನೇ ಕಳಿಸಿಕೊಟ್ಟಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಹಾಗಾದರೆ ಮೊದಲ ಸಹಾಯಕ ಯಾರಂದರೆ ಜೀಸಸ್ ಕ್ರೈಸ್ಟ್. ಈಗ ಆತನು ಹೋಗುವಂಥ ಸಮಯ ಬಂದಿದೆ. ಆತನು ಹೇಳ್ತಾ ಇದ್ದಾನೆ, ಬೇರೊಬ್ಬ ಸಹಾಯಕನನ್ನು ತಂದೆ ನಿಮಗೆ ಕಳಿಸಿಕೊಡ್ತಾನಂತ. ಇನ್ನೊಬ್ಬ ಸಹಾಯಕ, ಒಂದು ಸಹಾಯಕನ ಅವಧಿ ಮುಗಿಯುವಾಗ ಇನ್ನೊಬ್ಬನ ಸಹಾಯಕನ ಅವಧಿ ಪ್ರಾರಂಭಗೊಳ್ಳಿಕ್ಕಿದೆ. ಹಲ್ಲೆಲೂಯ. ಇದನ್ನೆಲ್ಲ ಆಳವಾಗಿ ಸ್ಟಡಿ ಮಾಡೋ ಒಂದು ಖುಷಿಯಾದದೇನೆಂದರೆ, ನಾವು ಯಾರು ಗೊತ್ತುಂಟ, ನಾವು ಅನಾಥರಲ್ಲ. ಲೋಕ ಕೆಲವು ಸರಿ ಬಿಡ್ಬೋದು, ತಂದೆ ತಾಯಿಗಳು ಬಿಡ್ಬೋದು, ಯಾವಾಗಲೂ ಕನ್ಫೆಸ್ ಮಾಡೋದು ಬೇಡ. ನಾನು ಕೆಲವು ಸರಿ ಆ ಸಾಂಗ್ಗಳನ್ನು ಆಡಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆ ಗೊತ್ತುಂಟ, ಅಂಥ ವಾತಾವರಣ ಇಲ್ಲ. ನನ್ನ ತಂದೆ ತಾಯಿ ನನಗೆ ಒಳ್ಳೆ ಪ್ರೀತಿ ಮಾಡ್ತಾರೆ ಎಂಬುದನ್ನು ನಾನು ಹಾಡೋದು. ತಂದೆ ತಾಯಿ ನನ್ನ ತೊರೆದರೂ ಪರವಾಗಿಲ್ಲ, ಯಾಕೆ ಆಡಬೇಕು? ಲೋಕದ ಸ್ಥಿತಿಗಳ ಹಾಗೆ ಇದೆ. ಕನ್ಫೆಸ್ ಮಾಡಬೇಡ್ರಿ. ಅದು ವರ್ಷಿಪ್ ಸಾಂಗ್ ಅಲ್ಲ, ಅದು ಒಬ್ಬನ ಫೀಲಿಂಗ್ ಸಾಂಗ್. ಅದು ಅವನ ಜೀವಿತದಲ್ಲಿ ನಡೆದಿರ್ಬೋದು, ಅವನ ಹಾಡಲಿ. ವರ್ಷಿಪ್ಗೆ ಬಂದು ಅಂಥ ಸಾಂಗ್ಗಳನ್ನು ಕೈ ಬಿಟ್ಟರು. ಯಾರು ಕೈ ಬಿಟ್ಟಿದ್ದಾರೆ? ನಮ್ಮ ತಂದೆ ತಾಯಿ ನಮ್ಮನ್ನು ಕೈ ಬಿಟ್ಟಿದ್ದಾರೆ. ಯಾಕೆ ಸುಳ್ಳು ಆಡೋದು ನಾವು? ಹಾಗಾದರೆ ಯಾವಾಗಲೂ ಒಂದು ಮಾತು ಹೇಳಬೇಕು, ಏನು ಗೊತ್ತುಂಟ, ನನಗೆಲ್ಲರಿಂದ ಶುಭವೇ ಆಗ್ತದೆ. ಕೆಲವು ಸರಿ ನಾವು ಮಾಡುವ ತಪ್ಪೇನು ಗೊತ್ತುಂಟ, ನಮ್ಮ ಸಮಸ್ಯೆಗೆ ನಾವೇ ಕಾರಣ ಆಗ್ತದೆ. ಎಂತ ಗೊತ್ತುಂಟ, ಅಕಲ್ ಏನನ್ನು ದ್ವೇಷ ಮಲ್ಪುಯರು, ಅಕಲ್ ಏನನ್ನು ಪ್ರೀತಿ ಮಲ್ಪುಜರು. ನೀವು ಹೇಳ್ತಾ ಇರಿ, ನಿಮ್ಮ ಜೀವಿತದಲ್ಲಿ ಪರಿಸ್ಥಿತಿ ಅದೇ ಕ್ರಿಯೇಟ್ ಆಗ್ತದೆ. ಅದರ ಬದಲಾಗಿ ಒಂದು ತಿಳ್ಕೊಳ್ಳಿ, ನಾನು ಕ್ರಿಸ್ತನಲ್ಲಿದ್ದೇನೆ, ಕ್ರಿಸ್ತ ನನ್ನಲ್ಲಿದ್ದೇನೆ, ಆದ್ದರಿಂದ ನನಗೆ ಶುಭವೇ ಉಂಟಾಗ್ತದೆ. ಹಲ್ಲೆಲೂಯ. ನೀವು ಬೇಕಾದರೆ ಇದನ್ನು ಪ್ರಾಕ್ಟಿಕಲ್ ಆಗಿ ನಿಮ್ಮ ಲೈಫಲ್ಲಿ ಮಾಡಿ ನೋಡ್ರಿ, ಮತ್ತೆ ಬಂದು ಸಾಕ್ಷಿ ಕೊಡ್ರಿ. ಹಲ್ಲೆಲೂಯ, 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 ಹಲ್ಲೆಲೂಯ. ಕೆಲವು ಸರಿ ಎಲ್ಲರೂ ಪ್ರೀತಿ ಮಾಡ್ತಾ ಇರ್ತಾರೆ,
ನಾವು ಆ ರೀತಿ ತಗೊಳ್ತಾ ಇರ್ತೇವೆ, ಕನ್ಫೆಸ್ ಮಾಡ್ತಾ ಇರ್ತೇವೆ, ಎಲ್ಲರೂ ನಮ್ಮ ಜೊತೆನೇ ಇದ್ದಾರೆ. ನಾವು ಹೇಳ್ತಾ ಇರ್ತೀವಿ ಏರ್ ಕೈ ಬಿಂಡಲ ದಾನಿಯ ದೇವರೆಲ್ಲ ಏರ್. ನೀವು ಹೇಳ್ತಾ ಇರಿ ನೋಡ್ರಿ, ಒಂದೊಂದೇ ಇನ್ಸಿಡೆನ್ಸ್ ಸ್ಟಾರ್ಟ್ ಆಗ್ತದೆ ನಿಮ್ಮಲ್ಲಿ, ಕೈ ಬಿಡುತ್ತಾ ಬರುವಂಥ ಇನ್ಸಿಡೆನ್ಸ್ಗಳು ಸ್ಟಾರ್ಟ್ ಆಗ್ತದೆ. ಹಲ್ಲೆಲೂಯಾ. ನಾನು ಒಂದು ಮಾತಾಡ್ತಾ ಬರ್ತಾ ಇದ್ದೇನೆ, ಏನು ಗೊತ್ತುಂಟ? ಹಲ್ಲೆಲೂಯಾ. ಎಲ್ಲರಿಂದಲೂ ನನಗೆ ಶುಭವೇ ಉಂಟಾಗ್ತದೆ. ಇದು ನಮ್ಮ ಬಲದಿಂದಲ್ಲ, ನಮ್ಮ ಒಂದು ಇದರಿಂದಲ್ಲ, ನನ್ನ ಪ್ರಾರ್ಥನೆಯಿಂದ ಅಂತ ಸಹ ನಾನು ಹೇಳೋದಿಲ್ಲ, ದೇವರ ಆತ್ಮನ ಸಹಾಯದಿಂದ. ಹಲ್ಲೆಲೂಯಾ. ಇವತ್ತು ನಾನು ಅನಾಥನಲ್ಲ, ನೀವು ಅನಾಥರಲ್ಲ. ಯೇಸು ತನ್ನ ಕಾರ್ಯವನ್ನು ಮುಗಿಸಿ ಹೋದರೂ ಕೂಡ ಆ ಸಹಾಯಕನ ಸಹಾಯ ಈಗಲೂ ಕೂಡ ನಮಗೆ ಇದೆ. ಅಷ್ಟು ಮಾತ್ರವಲ್ಲ, ಆತನು ಶಾರೀರಿಕವಾಗಿ ಹತ್ತಿರವಿಲ್ಲ, ಆತ್ಮಿಕವಾಗಿದ್ದಾನೆ. ಆದರೆ ಈ ಕಾಲ ಪವಿತ್ರಾತ್ಮನ ಕಾಲ. ಕೆಲವರು ಎಂತ ಹೇಳ್ತಾರೆ ಗೊತ್ತುಂಟ? ಒಂದು ಕಲಿಯುಗ. ನಮ್ಮ ಬಿಲಿವರ್ಸ್ನ ಬಾಯಲ್ಲಿ ಅಂಥದ್ದು ಬರೋದು ಒಂದು ಕಲ್ಜಿಗತ ಅಂಚಪುರ ನಡಪನತ. ಒಂದು ವೇಳೆ ದೇವರಿಲ್ಲದ ಮನುಷ್ಯನಾಗಿರೋದಾದರೆ, ಕ್ರಿಸ್ತನಿಲ್ಲದ ಮನುಷ್ಯನಾಗಿರೋದಾದರೆ ಆ ವರ್ಡ್ ನಮಗೆ ಸೂಟ್ ಆಗ್ತದೆ. ದೇವರಿರುವ ಮನುಷ್ಯರಾದರೆ ಆ ವರ್ಡ್ ನಮಗೆ ಸೂಟ್ ಆಗೋದಿಲ್ಲ. ಯಾಕೆ ಗೊತ್ತುಂಟು? ಯೇಸ್ವಾಮಿ ಹೇಳುತ್ತಾನೆ, ಬೇರೊಬ್ಬ ಸಹಾಯಕರನ್ನು ಕಳಿಸಿಕೊಡ್ತಾನೆ. ಹಾಗಾದರೆ ಇದು ಯಾರ ಕಾಲ ಗೊತ್ತುಂಟ? ಯೇಸು ಸ್ವಾಮಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ಸತ್ತು ಉಣಲ್ಪಟ್ಟು 3ನೇ ದಿನದಲ್ಲಿ ಎದ್ದು ಬಂದು ಪರಲೋಕಕ್ಕೆ ಏರಿ ಹೋದ ನಂತರ ಆ 50ಮ ದಿನದಲ್ಲಿ ಪವಿತ್ರಾತ್ಮನು ಬಂದ ಗಳಿಗೆಯಿಂದ ಇದು ಯಾರ ಸಮಯ ಗೊತ್ತುಂಟ? ಇದು ಕಲಿಯುಗವ? ಇದು ಪವಿತ್ರಾತ್ಮನ ಯುಗ, ಪವಿತ್ರಾತ್ಮನ ಕಾಲ, ಇದು ಕೃಪೆಯ ಕಾಲ. ಹಲ್ಲೆಲೂಯಾ. ಆತ್ಮನು ಕಾರ್ಯನಿರ್ವಹಿಸುವಂಥ ಒಂದು ಕಾಲದಲ್ಲಿ ನಾವಿದ್ದೇವೆ. ಹಲ್ಲೆಲೂಯಾ. ಇವತ್ತು ಸಭೆ ಮಿಸ್ ಮಾಡಿಕೊಂಡಿದೆ. ಏನು ಗೊತ್ತುಂಟ? ಕೆಲವು ಆಶೀರ್ವಾದಗಳನ್ನು ಮಿಸ್ ಮಾಡಿಕೊಂಡಿದೆ ಸಭೆ, ಕೆಲವು ಅದ್ಭುತಗಳನ್ನು ಮಿಸ್ ಮಾಡಿಕೊಂಡಿದೆ ಸಭೆ. ಅದಕ್ಕೆ ಕಾರಣ ಏನು ಗೊತ್ತುಂಟ? ಈ ಕಾಲ ಯಾವುದು ಎಂಬುದಾಗಿ ತಿಳಿಯದೇ ಇರುವುದು ಕಾರಣ, ಮತ್ತು ಆ ಕಾಲದ ಮುಖ್ಯ ಅತಿಥಿಯನ್ನು ಯಾವಾಗಲೂ ನೆನೆಸಿಕೊಳ್ಳದೆ ಇರುವುದೇ ಕಾರಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಇವತ್ತು ಸಭೆಗಳಿಗೆ ಮಾತಾಡೋದು ಯಾರು ಪ್ರಿಯರೇ? ಯಾರು? ಜಾನ್ಸನ ಅಥವಾ ಇನ್ನೊಬ್ಬ ಸೇವಕನ? ಯಾರು ಮಾತಾಡೋದು? ಸಭೆಗಳಿಗೆ ಮಾತಾಡೋದು ಪವಿತ್ರಾತ್ಮನು. ಅರ್ಥ ಆಗ್ತುಂಟ ನನ್ನ ಮಾತು? ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ಯೋಹಾನ ಸುವಾರ್ತೆಯಲ್ಲಿ ನಾವು ನೋಡುವಾಗ ಅಲ್ಲಿ ಒಂದು ವಾಕ್ಯದಲ್ಲಿ ಹದಿನಾಲ್ಕನೇ ಅಧ್ಯಾಯ 25-26ನೇ ವಚನ ಓದೋಣ. ಈ ಮಾತುಗಳನ್ನು 14ನೇ ಅಧ್ಯಾಯ ಯೋಹಾನ 25-26. ಈ ಮಾತುಗಳನ್ನು ನಾನು ಇನ್ನೂ ನಿಮ್ಮ ಬಳಿಯಲ್ಲಿರುವಾಗ ನಿಮಗೆ ಹೇಳಿದ್ದೇನೆ. ಆದರೆ ಆ ಸಹಾಯಕನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸಿಕೊಡುವ ಪವಿತ್ರಾತ್ಮನೇ, ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. ನಾನು ನಿಮಗೆ ಇಲ್ಲ, ಅದಕ್ಕಿಂತ ಹಿಂದಿನ ವಚನ, ಒಂದು ನಿಮಿಷ. ಅದೇ 17ನೇ ವಚನ, 14ನೇ ಅಧ್ಯಾಯ 17ನೇ ವಚನ ನೋಡ್ರಿ. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮ ಒಳಗೆ ಇರುವನು. ಹಲ್ಲೆಲೂಯಾ. 50ಮ ದಿನದಲ್ಲಿ ಪವಿತ್ರಾತ್ಮನು ಭೂಲೋಕದಲ್ಲಿ ಇಳಿದು ಬಂದಿದ್ದಾನೆ. ಹಾಗಾದರೆ ಪವಿತ್ರಾತ್ಮನ ಕಾಲದಲ್ಲಿದ್ದೇವೆ, ಪವಿತ್ರಾತ್ಮನ ಚಲನೆಯ ಒಂದು ಕಾಲದಲ್ಲಿದ್ದೇವೆ. ಇದನ್ನು ಸಿಂಪಲ್ ಆಗಿ ತಗೊಳ್ಬೇಡಿ. ಪವಿತ್ರಾತ್ಮನನ್ನು ಕೆಲವರು ಏನೆಣಿಸಿರುತ್ತಾರೆ, ಅದೊಂದು ಶಕ್ತಿ ಅಂತ ತಗೊಳ್ತಾರೆ. ಪವಿತ್ರಾತ್ಮ ಶಕ್ತಿ ಅಲ್ಲ, ಪವಿತ್ರಾತ್ಮ ವ್ಯಕ್ತಿತ್ವವುಳ್ಳವನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ತ್ರೈಕತ್ವ ಎಂಬಂಥ ವರ್ಡ್ ಬೈಬಲಲ್ಲಿ ಬರಲಿಲ್ಲ, ಆದರೆ ತ್ರೈಕತ್ವ ಅನ್ನುವಂಥ ವರ್ಡ್ ನಾವು ಯೂಸ್ ಮಾಡುವಂಥ ಉದ್ದೇಶ ಏನು ಗೊತ್ತುಂಟ? ಅದನ್ನು ಸೂಚಿಸುವಂಥ ಆ ಸಂಗತಿಗಳು ಬೈಬಲಲ್ಲಿ ಬರೆದಿದೆ. ತಂದೆಯಾದ ದೇವರ ಕುರಿತಾಗಿ ಬರೆದಿದೆ, ಮಗನಾದ ದೇವರು, ಪವಿತ್ರಾತ್ಮ ದೇವರು. 3 ವ್ಯಕ್ತಿತ್ವಗಳನ್ನು ಸೂಚಿಸುವಂಥ ಸಂಗತಿಗಳು, ವಿಷಯಗಳು ಬೈಬಲಲ್ಲಿದೆ. ಹಾಗಾದರೆ ಪವಿತ್ರಾತ್ಮನು ಕೆಲವರು ಎಣಿಸುವ ಹಾಗೆ ಕೆಲವೊಂದು ಫೋರ್ಸ್ ಅಲ್ಲ, ಒಂದು ಶಕ್ತಿ ಅಲ್ಲ, ಪವಿತ್ರಾತ್ಮನು ವ್ಯಕ್ತಿಯಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಭೂಲೋಕಕ್ಕೆ ಬರುವಾಗ ದೇಹದಲ್ಲಿ ಬಂದ,
ಪವಿತ್ರಾತ್ಮನು ಆತ್ಮಸ್ವರೂಪಿಯಾಗಿ ಬಂದಿದ್ದಾನೆ. ಈಗ ಆತನ ಕಾಲ ಒಂದು ಸಮಯದಲ್ಲಿತ್ತು ಕೇಳ್ರಿ, ತಂದೆಯಾದ ದೇವರ ಕಾಲ ಇತ್ತು. ಮತ್ತೊಂದು ಸಮಯ ಬಂತು, ಮಗನಾದ ಯೇಸುವಿನ ಕಾಲ ಬಂತು. ಹಲ್ಲೆಲೂಯಾ. ತಂದೆಯಾದ ದೇವರ ಕಾಲದಲ್ಲಿ ಪ್ರವಾದಿಗಳು ಆತನ ಸ್ವರವನ್ನು ಕೇಳ್ತಾ ಇದ್ರು, ಭಕ್ತರು ಆತನ ಸ್ವರವನ್ನು ಕೇಳ್ತಾ ಇದ್ರು ಅಲ್ವಾ? ಹೌದಲ್ವಾ? ಮಗನ ಕಾಲದಲ್ಲಿ ಮಗನು ಶರೀರಧಾರಿಯಾಗಿ ಬಂದದ್ರಿಂದ ಮಗನನ್ನು ಶರೀರಧಾರಿಯಾಗಿ ಬಂದಂಥ ಮಗನಾದ ಯೇಸುವನ್ನು ಕಾಣ್ತಾ ಇದ್ರು. ಈಗ ಪವಿತ್ರಾತ್ಮನು ಅದೇ ಪ್ರಕಾರ ಬಂದಿದ್ದಾನೆ. ಯಾರು ಕಾಣ್ತಾ ಇದ್ದಾರೆ? ಯಾರು ತಿಳ್ಕೊಳ್ತಾ ಇದ್ದಾರೆ? ಲೋಕ ಆತನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ಹಲೋ, ನೀವು ಅದನ್ನು ಪಡ್ಕೊಳ್ಳಿಲ್ಲ, ನಾನು ಇನ್ನೊಮ್ಮೆ ಟ್ರೈ ಮಾಡ್ತೇನೆ ಅದನ್ನು ಪಡ್ಕೊಳ್ಳೋದಕ್ಕೆ. ಯೇಸು ಸ್ವಾಮಿ ಬಂದಿದ್ದಾನ? ಹೌದಾ? ಹೌದಾ? ಬಂದು ಹೋಗಿದ್ದಾನ? ಹೌದಾ? ಹಾಗಾದರೆ ಬೇರೊಬ್ಬ ಸಹಾಯಕ ಬಂದಿದ್ದಾನ? ಯಾವ ಗಳಿಗೆಯಲ್ಲಿ ಬಂದ ಆತನು? ಪವಿತ್ರಾತ್ಮನು ಬಂದ ಸಮಯ 50 ದಿನದಲ್ಲಿ ಆತನ ರೋಲ್ ಸ್ಟಾರ್ಟ್ ಆಯಿತು. ಆತನಿಗೆ ಕೊಡಲ್ಪಟ್ಟಂಥ ಜವಾಬ್ದಾರಿಯ ಕಾರ್ಯ ಸ್ಟಾರ್ಟ್ ಆಯಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಈಗ ಯಾರ ಕಾಲ? ಪವಿತ್ರಾತ್ಮನ ಕಾಲ. ತಿಳ್ಕೊಳ್ರಿ, ನೀವು ಪಡಿತಾ ಇಲ್ಲ ಇನ್ನೂ ಕೂಡ. ಪವಿತ್ರಾತ್ಮನ ಕಾಲ, ಪವಿತ್ರಾತ್ಮನ ಚಲನೆಯ ಕಾಲ. ಯಾರು ನಮ್ಮ ಬಳಿಯಲ್ಲಿ ನಮ್ಮಲ್ಲಿ ಇದ್ದಾನೆ? ಪವಿತ್ರಾತ್ಮನು. ಅರ್ಥೈಸಿಕೊಳ್ತಾ ಇದ್ದೇವಾ? ಎಷ್ಟು ನಾವು ಎಚ್ಚರಗೊಂಡಿದ್ದೇವೆ? ಪವಿತ್ರಾತ್ಮ ನನ್ನ ಬಳಿಯಲ್ಲಿಯೂ ಇದ್ದಾನೆ, ನನ್ನೊಂದಿಗೂ ಕೂಡ ಇದ್ದಾನೆ ಎಂಬುದಾಗಿ. ನೋಡ್ರಿ, ಪವಿತ್ರಾತ್ಮನು ಹೇಗೆ ನಮ್ಮಲ್ಲಿ ಬರ್ತಾನಂದರೆ, ಯೇಸುವನ್ನು ಸ್ವಂತ ರಕ್ಷಕನಾಗಿ ನಾನು ನೀವು ಅಂಗೀಕಾರ ಮಾಡಿದಾಗ, ನಮ್ಮ ಜೀವಿತವನ್ನು ಆತನಿಗೆ ಒಪ್ಪಿಸಿಕೊಟ್ಟಾಗ ಪವಿತ್ರಾತ್ಮನು ನಮ್ಮಲ್ಲಿ ಬಂದಿದ್ದಾನೆ. ಹೌದಲ್ವಾ? ನಿಮ್ಮಲ್ಲಿ ಪವಿತ್ರಾತ್ಮನಿದ್ದಾನೆ ಅಲ್ವಾ? ಪವಿತ್ರಾತ್ಮನಿದ್ದಾನೆ ಅಲ್ವಾ? ಖಂಡಿತವಾಗಿಯೂ ನಮ್ಮಲ್ಲಿ ಇದ್ದಾನೆ. ಈ ಅರಿವು ಯಾವಾಗಲೂ ಬೇಕು. ಹಲ್ಲೆಲೂಯಾ. ಪವಿತ್ರಾತ್ಮ ನನ್ನಲ್ಲಿ ಇರುವುದರಿಂದ ನಾನೇ ಒಂದು ದೇವರ ಆಲಯವಾಗಿದ್ದೇನೆ ಎಂಬಂಥ ಅರಿವಿರಬೇಕು. ಈ ಆಲಯವನ್ನು ಕೆಡಿಸಲಿಕ್ಕೆ ಯಾವುದೇ ರೀತಿಯಲ್ಲಿ ಅವಕಾಶ ಕೊಡಬಾರ್ದು. ದೇವರ ಆಲಯ ಯಾವಾಗಲೂ ಏನಾಗಿದೆ? ಪವಿತ್ರವಾಗಿದೆ. ಇದು ಸುಳ್ಳಲ್ಲ. ಪವಿತ್ರಾತ್ಮನ ಯೇಸು ಓದದ್ದು, ಪವಿತ್ರಾತ್ಮನ ಬಂದದ್ದು ಸುಳ್ಳಲ್ಲ. ಪವಿತ್ರಾತ್ಮನು ದೇಹದಲ್ಲಿ ಬರ್ತಾ ಇದ್ದರೆ, ಈಗ ಅಲ್ಲಲ್ಲಿ ಕಾಣಿಸ್ತಾ ಇದೆ. ಆತನು ಯೇಸುವಿನಾಗೆ ಒಂದು ವೇಳೆ ದೇಹದಲ್ಲಿ ಬರ್ತಾ ಇದ್ದರೆ, ಬಂದು ಹಳ್ಳಿ ಪಳ್ಳಿಗಳಲ್ಲಿ ಮಿನಿಸ್ಟ್ರಿ ಮಾಡ್ತಾ ಇದ್ದರೆ, ನಮಗೂ ಕೂಡ ಈ ಕಾಲದಲ್ಲಿ ಪವಿತ್ರಾತ್ಮನ ಒಂದು ವೇಳೆ ದೇಹದಲ್ಲಿ ಬರ್ತಾ ಇದ್ದರೆ ನಮಗೂ ಕೂಡ ನ್ಯೂಸ್ ಬರ್ತದೆ. ಪವಿತ್ರಾತ್ಮನ ಅವಳು ಬೋಧನೆ ಮಲ್ತೋದಲ್ಲಿ ಭಯಂಕರ ಕಾರ್ಯವನ್ನು ಬಲೆ ಬಲೆ ಬಲೆ. ಯೇಸುವಿನ ಕಾಲದಲ್ಲಿ ಕೂಡ ಹಾಗೇನೇ ಆದದ್ದು. ಬಲೆ ಬಲೆ ಬಲೆ, ಯೇಸು ವೈದ್ಯರು, ಯೇಸು ವೈದ್ಯರು. ಆದರೆ ಅದೇ ಪವಿತ್ರಾತ್ಮನು ನಮ್ಮೊಂದಿಗಿದ್ದಾನೆ. ಆದರೆ ಎಷ್ಟೋ ಜನರು ಇದನ್ನು ಅರ್ಥೈಸಿಕೊಳ್ತಾ ಇಲ್ಲ. ಹಲ್ಲೆಲೂಯಾ. ನಮ್ಮ ಸಹಾಯಕನೆಂಬುದನ್ನು ಅರ್ಥೈಸಿಕೊಳ್ತಾ ಇಲ್ಲ. ಹಲ್ಲೆಲೂಯಾ. ನಮಗೆ ಆತ್ಮಿಕ ಜೀವಿತದ ಹೆಲ್ಪ್ ಬೇಕಾದರೆ ಆತನು ನಮ್ಮೊಂದಿಗಿದ್ದಾನೆ, ನಮ್ಮಲ್ಲಿದ್ದೆ. ನಾವು ಆತನನ್ನೇ ಏನು ಮಾಡಬೇಕಾಗಿದೆ? ಆತನನ್ನೇ ನಾವು ನೋಡಬೇಕಾಗಿದೆ. ನೋಡ್ರಿ, ಈ ಪವಿತ್ರ ಆತ್ಮನು ಮಾಡುವಂಥ ಕಾರ್ಯಗಳು ಹೇಗೆಲ್ಲ ಜನರಿಗೆ ಸಹಾಯ ಮಾಡ್ತಾನೆ ಹೇಳ್ಬೋದಾ? ಒಂದನೇದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಆತನು ಏನೆಲ್ಲ ಕಾರ್ಯ ಮಾಡ್ತಾನೆ ಎಂಬುದಾಗಿ ಫಸ್ಟ್ ನೋಡುವ ನಾವು ಯೋಹನ ಸುವಾರ್ತೆ 16ನೇ ಅಧ್ಯಾಯ 14ನೇ ವಚನ. ಯೋಹನ ಸುವಾರ್ತೆ 16ನೇ ಅಧ್ಯಾಯ 14ನೇ ವಚನ. ಏನೆಲ್ಲ ಕಾರ್ಯ ಮಾಡ್ತಾನೆ ಹೋಲಿ ಸ್ಪಿರಿಟ್? ನೀವು ನಂಬ್ತಿರಲ್ಲ, ಹೋಲಿ ಸ್ಪಿರಿಟ್ ನಮ್ಮ ಜೊತೆ ಇದ್ದಾನೆ, ನಮ್ಮಲ್ಲಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ನಮ್ಮಲ್ಲಿರುವ ಆತನು, ನಮ್ಮ ಜೊತೆ ಇರುವ ಆತನು ಏನೆಲ್ಲ ಕಾರ್ಯ ಮಾಡ್ತಾನೆ ಈ ದಿನಗಳಲ್ಲಿ? 14 ಓದ್ತಾ ಹೋಗಿ. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು 16 ಆತನು ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುತ್ತಾ ನನ್ನನ್ನೇ ಮಹಿಮೆ ಪಡಿಸುವನು. ನೋಡಿ,
ಹೋಲಿ ಸ್ಪಿರಿಟ್ ಏನಾದರೂ ತಿಳಿಸುವುದಾದರೆ ಆತನು ತಿಳಿಸುವ ಕಾರ್ಯ ಮಾಡ್ತಾನೆ. ಈ ದಿನಗಳಲ್ಲಿ ಆತನೊಂದು ಸ್ವಂತ ಇಚ್ಛೆಯಿಂದ ತಿಳಿಸುವುದಿಲ್ಲ. ಯೇಸುವಿನ ಹಾಗೆ ಯೇಸು ಏನು ಮಾಡಿದೆ ಗೊತ್ತುಂಟ, ತಂದೆಯೊಳಗಿಂದ ತಕ್ಕೊಂಡು ತಿಳಿಸಿದ ಸೇಮ್ ಕಾಪಿ. ಹಲ್ಲೆಲೂಯ. ಸೇಮ್. ಪವಿತ್ರಾತ್ಮನು ಕೂಡ ಹಾಗೆ ತಂದೆಯೊಳಗಿಂದ, ಆತನು ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುತ್ತಾ ನನ್ನನ್ನೇ ಮಹಿಮೆ ಪಡಿಸುವನಂತ. ಈಗ ಯೇಸು ಎಲ್ಲಿಂದ ತಗೊಂಡ? ತಂದೆಯೊಳಗಿಂದ ಪಡ್ಕೊಂಡ. ಪವಿತ್ರಾತ್ಮನ ಎಲ್ಲಿಂದ ಪಡ್ಕೊಂಡ? ಯೇಸುವಿನೊಳಗಿಂದ ಪಡ್ಕೊಂಡ. ಹೌಲ್ವಾ? ಹಾಗಾದರೆ ಪವಿತ್ರಾತ್ಮನ ಪಡ್ಕೊಂಡದ್ದು ಎಲ್ಲಿಯ ವಿಚಾರ? ತಂದೆಯ ವಿಚಾರ. ನೋಡಿ, ಒಬ್ಬನ ಚಿತ್ತ. ಹಲ್ಲೆಲೂಯ. ಪಡ್ಕೊಂಡು ನಿಮಗೆ ತಿಳಿಸುತ್ತಾ ಅದರ ಮೂಲಕ ನನ್ನನ್ನೇ ಮಹಿಮೆ ಪಡಿಸುವನು. ಹಲ್ಲೆಲೂಯ. ಹಲ್ಲೆಲೂಯ. ಯೇಸುವನ್ನೇ ಮಹಿಮೆ ಪಡಿಸ್ತಾನೆ. ಯೇಸು ತಂದೆಯನ್ನೇ ಮಹಿಮೆ ಪಡಿಸ್ತಾನೆ. ತಂದೆಯೊಳಗಿಂದ ತಗೊಂಡು ಯೇಸು ತಂದೆಯನ್ನೇ ಮಹಿಮೆ ಪಡಿಸ್ತಾನೆ. ತಂದೆಯೊಳಗಿಂದ ಯೇಸು ತಗೊಂಡ ವಿಚಾರವನ್ನು ಪವಿತ್ರಾತ್ಮನು ತಗೊಂಡು ಯಾರನ್ನು ಮಹಿಮೆ ಪಡಿಸ್ತಾನೆ? ತಂದೆಯನ್ನೇ ಮಹಿಮೆ ಪಡಿಸ್ತಾನೆ. ಹಾಗಾದರೆ ಪವಿತ್ರಾತ್ಮನ ಕಾರ್ಯ ಕೇಳಿ 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 ಪವಿತ್ರಾತ್ಮನ ಕಾರ್ಯಗಳಲ್ಲಿ ಒಂದನೇದಾಗಿ ನೋಡೋದಾದರೆ ತಂದೆಯನ್ನು ಮಹಿಮೆ ಪಡಿಸುವ ಕಾರ್ಯ. ಇವತ್ತು ನಮಗೆ ಕೆಲವು ಸಾರಿ ಆಸೆ ಇರ್ತದೆ. ಏನು ಆಸೆ ಇರ್ತದೆ ಅಂದರೆ, ನನ್ನ ಮೂಲಕ ದೇವರಿಗೆ ಮಹಿಮೆ ಆಗಬೇಕು. ಎಷ್ಟು ಜನರಿಗೆ ಆಸೆ ಇಲ್ಲ? ನನ್ನ ಮೂಲಕ ದೇವರಿಗೆ ಮಹಿಮೆ ಆಗಬೇಕು. ಹೌದಾ? 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 ಆಗಬೇಕಾದ್ರೆ ಅಲ್ಲಿ ಒಬ್ಬ ಕಾರ್ಯ ಮಾಡಬೇಕು. ಯಾರಂದರೆ ಪವಿತ್ರಾತ್ಮನು. ಪವಿತ್ರಾತ್ಮನು ಪರಲೋಕದ ಸತ್ಯ ಸಂಗತಿ ನಮಗೆ, ಯೇಸುವಿನ ಮೂಲಕ ಬಂದಂಥ ಸತ್ಯ ಸಂಗತಿಗಳು ನಮಗೆ ಅದನ್ನು ತಿಳಿಸುತ್ತಾ ದೇವರ ಮಹಿಮೆಯನ್ನು ಆತನು ಪ್ರಖ್ಯಾತಿಗೆ ತರಬೇಕು. ಹಲ್ಲೆಲೂಯ. ಅರ್ಥ ಆಗ್ತಾ ಉಂಟಾ? ಆದರೆ ನಮ್ಮ ಸೇವಾ ಜೀವಿತ ಇರ್ಬೋದು, ಇಲ್ಲಿ ಕೇಳಿ, ಒಂದು ಕ್ಷಣ ಕೇಳಿ, ನಮ್ಮ ಆತ್ಮಿಕ ಜೀವಿತ ಇರ್ಬೋದು, ಎಷ್ಟು ಜನ ನಾವು ಅವೇರ್ನೆಸ್ಸಲ್ಲಿದ್ದೇವೆ, ಎಚ್ಚರದಲ್ಲಿದ್ದೇವೆ? ಪವಿತ್ರಾತ್ಮನನ್ನು ಮುಂದಿಡಬೇಕು, ಪವಿತ್ರಾತ್ಮನನ್ನು ಮುಂದಿಡಬೇಕು, ಪವಿತ್ರಾತ್ಮನನ್ನು ಮುಂದಿಡಬೇಕು. ಪವಿತ್ರಾತ್ಮ ಇಲ್ಲದೆ ಏನೂ ಇಲ್ಲ. ಪವಿತ್ರಾತ್ಮನ ಕಾರ್ಯ ಇಲ್ಲದೆ ತಂದೆಗೆ ಮಹಿಮೆ ತರಲಿಕ್ಕೆ ಆಗುವುದೇ ಇಲ್ಲ. ಹಲ್ಲೆಲೂಯ. ಪವಿತ್ರಾತ್ಮ ತಿಳಿಸಿದ ಜ್ಞಾನದಲ್ಲಿ ತುಂಬಲ್ಪಡುವಾಗ ಏನಾಗ್ತದೆ ಗೊತ್ತುಂಟ? ಒಬ್ಬ ಮನುಷ್ಯನಿಗೆ ಆತನು ಯಾಕೆ ತಿಳಿಸ್ತಾನಂದರೆ, ತಂದೆಯ ವಿಷಯಗಳನ್ನು ಯಾಕೆ ತಿಳಿಸ್ತಾನಂದರೆ, ತಂದೆಗೆ ಮಹಿಮೆ ಉಂಟಾಗುವುದಕ್ಕಾಗಿ. ಇವನು ತಿಳಿತಾ ಹೋಗುವಾಗ, ಪವಿತ್ರಾತ್ಮನಿಂದ ತಿಳಿತಾ ಹೋಗುವಾಗ, ಪವಿತ್ರಾತ್ಮನಿಂದ ಅವನು ನಡೆಸಲ್ಪಡುವಾಗ ಅವನ ಮೂಲಕ ತಂದೆಗೆ ಮಹಿಮೆ ಆಗ್ತದೆ. ಎರಡನೇದಾಗಿ ಪವಿತ್ರಾತ್ಮನ ಇನ್ನೊಂದು ಕಾರ್ಯ 15ನೇ ಅಧ್ಯಾಯ 26ನೇ ವಚನ. 15ನೇ ಅಧ್ಯಾಯ 26ನೇ ವಚನ. ಪವಿತ್ರಾತ್ಮನಿಂದ ಉಂಟಾಗುವ ಕಾರ್ಯ, ಒಂದು ತಂದೆಯನ್ನು ಮಹಿಮೆ ಪಡಿಸುವ ಕಾರ್ಯ. ಎರಡನೇದಾಗಿ, ಆದರೆ ತಂದೆಯ ಬಳಿಯಿಂದ ನಾನು ನಿಮಗೆ ಕಳಿಸಿಕೊಡುವ ಸಹಾಯಕನು 15:26 ಅಂದರೆ ತಂದೆಯ ಬಳಿಯಿಂದ ಹೊರಡುವ ಸತ್ಯದ ಆತ್ಮನು ಬಂದಾಗ ಆತನು ನನ್ನನ್ನು ಕುರಿತು ಸಾಕ್ಷಿ ಹೇಳುವನು. ಆತನು ಬಂದಾಗ ನನ್ನನ್ನು ಕುರಿತು ಸಾಕ್ಷಿ ಹೇಳ್ತಾನೆ. ಹಲ್ಲೆಲೂಯ. 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 ಇವತ್ತು ಒಂದು ತಿಳ್ಕೊಳ್ಳಿ, ನಮ್ಮ ಮೂಲಕ ಕ್ರಿಸ್ತನ ಸಾಕ್ಷಿ ಎಲ್ಲ ಕಡೆ ಹಬ್ಬುತ್ತಾ ಇರೋದಾದರೆ ಅದು ನಾವಲ್ಲ, ಆತನೇ. ಹಲ್ಲೆಲೂಯ. ನಿಜವಾಗಿ ಉಂಟಲ್ಲ, ನಮ್ಮ ಮೂಲಕ ಕ್ರಿಸ್ತನ ಸಾಕ್ಷಿ ಎಲ್ಲ ಕಡೆ ಹಬ್ಬಲ್ಪಡಬೇಕಾದ್ರೆ ಅಲ್ಲಿ ಪವಿತ್ರಾತ್ಮನ ಕಾರ್ಯ ಆಗಬೇಕು. ಆತನು ಬಂದಾಗ ಏನು ಮಾಡ್ತಾನಂತೆ? ಆತನು ನನ್ನನ್ನು ಕುರಿತು ಸಾಕ್ಷಿ ಹೇಳುವನು. ಹಾಗಾದರೆ ಸಭೆ ಅಥವಾ ದೇವರ ಮಕ್ಕಳು ಪವಿತ್ರಾತ್ಮನಿಗೆ ಪ್ರಾಧಾನ್ಯತೆ ಕೊಡುವುದು ಭಾಳ ಅವಶ್ಯಕ. ಒಂದು. ಎರಡನೇದಾಗಿ ಪವಿತ್ರಾತ್ಮನಿಂದ ನಡೆಸಲ್ಪಡೋದು ಇನ್ನೂ ಅವಶ್ಯಕ. ಯಾಕೆ? ತಂದೆಯನ್ನು ಮಹಿಮೆ ಪಡಿಸೋದಕ್ಕಾಗಿ ಮತ್ತು ಕ್ರಿಸ್ತನ ಸಾಕ್ಷಿಯಾಗುವುದಕ್ಕಾಗಿ. ಮೂರನೇದಾಗಿ ನಾವು ಇನ್ನೊಂದು ವಿಚಾರ ನೋಡೋದಾದರೆ ಪವಿತ್ರಾತ್ಮನ ಕಾರ್ಯ ಯೋಹಾನ 16:8ನೇ ವಚನದಲ್ಲಿ ನೋಡುವಾಗ, ಯೋಹಾನ 16:8ನೇ ವಚನದಲ್ಲಿ ನೋಡುವಾಗ ಮೂರನೇ ಕಾರ್ಯ ಪವಿತ್ರಾತ್ಮದ್ದು, ಆತನು ಬಂದು ಪಾಪ, ನೀತಿ, ನ್ಯಾಯ ತೀರುವಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರಿವನ್ನು ಹುಟ್ಟಿಸುವನು. ಲೋಕ ಒಂದು ಅರಿವಿಗೆ ಬರಬೇಕಾದ್ರಲ್ಲಿ ಪವಿತ್ರಾತ್ಮನ ಅವಶ್ಯಕತೆ ಇದೆ. ಹಲ್ಲೆಲೂಯ. 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 ಹಾಗಾದರೆ ಈ ಪವಿತ್ರಾತ್ಮನು ತಂದೆಯನ್ನು ಮಹಿಮೆ ಪಡಿಸುವ ಆತನು, ಯೇಸುವನ್ನು ಸಾಕ್ಷೀಕರಿಸುವ ಆತನು ಮತ್ತು ಲೋಕಕ್ಕೆ ಪಾಪ, ನೀತಿ, ನ್ಯಾಯ ತೀರುವಿಕೆಯ ಅರಿವನ್ನು ಕೊಡುವಾತನು ಯಾರು?
ಪವಿತ್ರಾತ್ಮನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಈ ಕಾರ್ಯಗಳನ್ನು ಪವಿತ್ರಾತ್ಮ ನೇರವಾಗಿ ಹೋಗಿ ಮಾಡ್ತಾನ? ನೇರವಾಗಿ ಹೋಗಿ ಮಾಡ್ತಾನ ಪವಿತ್ರಾತ್ಮನು? ಪವಿತ್ರಾತ್ಮನು ನೇರವಾಗಿ ಹೋಗಿ ಮಾಡ್ತಾನ? ಈಗ ಒಂದು ಉದಾಹರಣೆ ಹೇಳ್ತೇನೆ. ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯದ ಉದಾಹರಣೆ ಹೇಳ್ತೇನೆ. ಓಕೆ, ಯೇಸುವಿನ ಕಾಲದಲ್ಲಿ ಕೂಡ ಪವಿತ್ರಾತ್ಮನ ಕಾರ್ಯ ಇತ್ತು, ಗೊತ್ತುಂಟ ನಿಮಗೆ? ಅಲ್ಲಿ ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯದಲ್ಲಿ ಒಬ್ಬ ದುರಾತ್ಮ ಪೀಡಿತನನ್ನು ಬಿಡುಗಡೆ ಮಾಡುವಂಥ ಒಂದು ಘಟನೆ ಅಲ್ಲಿ ಸಂಭವಿಸ್ತದೆ. ಓಕೆ, ನೋಡ್ರಿ, ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯ 12ನೇ ಅಧ್ಯಾಯದಲ್ಲಿ ಸುಮಾರು 22ನೇ ವಚನದಿಂದ, ದೆವ್ವ ಹಿಡಿದು ಕುರುಡನು 12:22 ನೋಡ್ತಾ ಹೋಗುವಾಗ, ಕುರುಡನು ಮೂಕನಾಗಿರುವ ಒಬ್ಬನನ್ನು ಆತನ ಬಳಿಗೆ ಕರೆತಂದರು. ಆತನು ಅವನನ್ನು ಸ್ವಸ್ಥ ಮಾಡಲು ಆ ಮೂಕನಿಗೆ ಬಾಯಿ ಕಣ್ಣು ಎರಡೂ ಬಂದವು. ಅದಕ್ಕೆ ಜನರೆಲ್ಲರೂ ಬೆರಗಾಗಿ ಈತನು ದಾವಿದನ ಕುಮಾರನೆಂದು ಮಾತಾಡುತ್ತಿದ್ದರು. ಆದರೆ ಫರಿಸಾಯರು ಅದನ್ನು ಕೇಳಿ, ಇವನು ದೆವ್ವಗಳ ಒಡೆಯನಾದ ಬೆಲ್ಜಬೂಲನ ಸಹಾಯದಿಂದ ದೆವ್ವಗಳನ್ನು ಬಿಡಿಸ್ತಾನೆ, ಹೊರತು ಬೇರೆ ರೀತಿಯಿಂದ ಬಿಡಿಸುವುದಿಲ್ಲ ಅಂದರು. ಆತನು ಅವರ ಆಲೋಚನೆಗಳನ್ನು ತಿಳುಕೊಂಡು ಅವರಿಗೆ ಹೇಳಿದ್ದೇನೆಂದರೆ, ಯಾವ ರಾಜ್ಯವಾದರೂ ತನ್ನಲ್ಲಿ ಭೇದ ಹುಟ್ಟಿದರೆ ಹಾಳಾಗುವುದು, ತನ್ನಲ್ಲಿ ಭೇದ ಹುಟ್ಟಿದ ಯಾವುದು ಪಟ್ಟಣವಾದರೂ ಮನೆಯಾದರೂ ನಿಲ್ಲದು. ಅದರಂತೆ ಸೈತಾನನನ್ನು ಹೊರಡಿಸಿದರೆ ತನ್ನಲ್ಲಿ ಭೇದ ಹುಟ್ಟಿಸಿಕೊಂಡ ಹಾಗಾಯಿತು. ಹಾಗಾದರೆ ಅವನ ರಾಜ್ಯವು ಹೇಗೆ ಉಳಿದಿತ್ತು? ನಾನು ಬೆಲ್ಜಬೂಲನ ಬಲದಿಂದ ದೆವ್ವಗಳನ್ನು ಬಿಡಿಸುವುದಾದರೆ ನಿಮ್ಮವರು ಯಾರ ಬಲದಿಂದ ಬಿಡಿಸುತ್ತಾರೆ? ಆದದ್ದರಿಂದ ಅವರೇ ನಿಮಗೆ ನ್ಯಾಯ ತೀರಿಸುವರು. ನಾನು ದೇವರ ಆತ್ಮನ ಬಲದಿಂದಲೇ ದೆವ್ವಗಳನ್ನು ಬಿಡಿಸುವುದಾದರೆ ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತಲ್ಲ. ಇವರು ಏನು ಹೇಳ್ತಾ ಇದ್ದಾರೆ ತಂಡ? ಒಬ್ಬ ದೆವ್ವ ಪೀಡಿತನನ್ನು ಬಿಡಿಸಿದ್ದಕ್ಕೆ ಫರಿಸಾಯರಿಗೆ ಇದಾಗ್ತದೆ, ಉರಿ ಬರ್ತದೆ. ಅವರು ಯೇಸುವಿನ ಮೇಲೆ ದೂಷಣೆ ಮಾಡ್ತಾರೆ. ಬೆಲ್ಜಬೂಲನ ಅಂದರೆ ದೆವ್ವಗಳ ಒಡೆಯನ ಸಹಾಯದಿಂದಲೇ, ದೆವ್ವಗಳ ಬಲದಿಂದಲೇ ದೆವ್ವಗಳನ್ನು ಬಿಡಿಸ್ತಾ ಇದ್ದಾನಂತ ಅವರು ದೂಷಣೆ ಮಾಡಿದರು. ಆಗ ನಾನು ದೆವ್ವಗಳ ಬಲದಿಂದ, ಬೆಲ್ಜಬೂಲನ ಸಹಾಯದಿಂದ ಇದು ಮಾಡಿರೋದಾದರೆ ನಿಮ್ಮ ಹಿರಿಯರು ಯಾವ ಬಲದಿಂದ ಮಾಡ್ತಾರೆ ಅಂತ ಕೇಳಿ, ನಾನು ಪವಿತ್ರಾತ್ಮನ ಬಲದಿಂದ ದೇವರ ಆತ್ಮನ ಸಹಾಯದಿಂದ ನಾನು ದೆವ್ವಗಳನ್ನು ಬಿಡಿಸೋದಾದರೆ ದೇವರ ರಾಜ್ಯ ನಿಮ್ಮ ಬಳಿಗೆ ಬಂತಲ್ಲ. ಹಾಗಾದರೆ ಅಲ್ಲಿ ಕೂಡ ನೋಡ್ರಿ, ನಾನು ಎಂತ ಹೇಳಿದೆ? ನನ್ನ ಕ್ವಶ್ಚನ್ ಏನು? ನೇರವಾಗಿ ಪವಿತ್ರಾತ್ಮನು ಕಾರ್ಯ ಮಾಡ್ತಾನೆ ಎಂಬುದಾಗಿ. ಇಲ್ಲಿ ಯೇಸುವಿನೊಂದಿಗೆ ಪವಿತ್ರಾತ್ಮನು ದುರಾತ್ಮಗಳ ಬಿಡುಗಡೆಯ ಕಾರ್ಯ ಮಾಡಿದ ಹಾಗೆ ಇವತ್ತು ಪವಿತ್ರಾತ್ಮನ ಕಾಲ ಹೌದು. ಹಲ್ಲೆಲೂಯಾ. ಪವಿತ್ರಾತ್ಮನು ನಮ್ಮಲ್ಲಿ ಇರೋದು ಹೌದು. ಆತನ ಕಾರ್ಯಕ್ಕೆ ನಾನು ನೀನು ಬೇಕಾಗಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ವೇಳೆ ದೇವರಾಗಲಿ, ಕ್ರಿಸ್ತನಾಗಲಿ, ಪವಿತ್ರಾತ್ಮನಾಗಲಿ ಕೇಳ್ರಿ, ನೇರವಾಗಿ ಕಾರ್ಯ ಮಾಡ್ತಾ ಇದ್ದಿರೋದಾದರೆ ಇದುವರೆಗೆ ಯಾರ್ದು ಅವಶ್ಯಕತೆ ಇರಲಿಲ್ಲ. ಸಭೆ ಬೇಕಂತ ಇರಲಿಲ್ಲ, ಸೇವಕರುಗಳು ಬೇಕಂತ ಇರಲಿಲ್ಲ, ದೇವಜನರು ಕೂಡ ಉಪಯೋಗವಾಗೋದು ಬೇಕಂತ ಇರಲಿಲ್ಲ, ಈ ರೀತಿ ಚರ್ಚ್ ವರ್ಷಿಪ್ ಎಂತ ಬೇಕಂತ ಇರಲಿಲ್ಲ. ಆಟೋಮೆಟಿಕ್ಕಾಗಿ ಕಾರ್ಯ ಆಗ್ತಾ ಇರ್ತಿತ್ತು, ಹೌದಲ್ವಾ? ಆದರೆ ಆದಿಯಲ್ಲಿ ಅಂತ್ಯವನ್ನು ದೇವರು ಹೇಳಿದ್ದಾನೆ. ದೇವರ ಪ್ಲ್ಯಾನ್ ಹೀಗೇ ನೆರವೇರಬೇಕೆಂಬುದಾಗಿ ದೇವರು ಪ್ರವಾದಿಗಳ ಬಾಯಿಂದ ಹಲ್ಲೆಲೂಯಾ ನುಡಿಸಿದ ಸಂಗತಿಗಳು ಏನುಂಟೋ ಅದೇ ನೆರವೇರ್ತಾ ಇದೆ. ಆದ್ದರಿಂದ ತಂದೆಗೆ ಮಹಿಮೆ ಆಗಬೇಕಾದ್ರೆ ಅದಕ್ಕೆ ಕಾರಣ ಪವಿತ್ರಾತ್ಮನ ಸಹಾಯ ಬೇಕು. ಯೇಸು ಸಾಕ್ಷೀಕರಿಸಲ್ಪಡಬೇಕಾದ್ರೆ ಪವಿತ್ರಾತ್ಮನ ಸಹಾಯ ಬೇಕು. ಪವಿತ್ರಾತ್ಮನು ಬೇಕಲ್ಲಿ. ಅಷ್ಟು ಮಾತ್ರವಲ್ಲ, ಮೂರನೇ ವಿಚಾರ, ಲೋಕ, ಪಾಪ, ನೀತಿ, ನ್ಯಾಯ ತೀರ್ವಿಕೆ ವಿಚಾರದಲ್ಲಿ ಅರಿವಿಗೆ ಬರಬೇಕಾದ್ರೆ ಯಾರು ಬೇಕು? ಪವಿತ್ರಾತ್ಮನು ಬರಬೇಕು. ಹಾಗಾದರೆ ಪವಿತ್ರಾತ್ಮನಲ್ಲಿ ಬೇಕು. ಹಾಗಾದರೆ ಆ ಪವಿತ್ರಾತ್ಮನು ಇವತ್ತು ಎಲ್ಲಿದ್ದಾನೆ? ಯಾರಲ್ಲಿದ್ದಾನೆ? ನನ್ನಲ್ಲಿದ್ದಾನೆ, ನಿಮ್ಮಲ್ಲಿದ್ದಾನೆ. ಹಾಗಾದರೆ ನಾನು ನೀವು ದೇವರಿಗಾಗಿ, ದೇವರ ರಾಜ್ಯಕ್ಕಾಗಿ ನಿಂತು ಪವಿತ್ರಾತ್ಮನ ಕೈಗೆ ನನ್ನ ನಿಮ್ಮನ್ನು ಒಪ್ಪಿಸಿಕೊಡುವಾಗ ಆತ ನನ್ನ ನಿನ್ನ ಮೂಲಕ ತಂದೆಗೆ ಮಹಿಮೆ ತರುವಂಥ ಕಾರ್ಯ ಮಾಡ್ತಾನೆ. ಹಲ್ಲೆಲೂಯಾ. ನನ್ನ ನಿನ್ನ ಮೂಲಕ ಯೇಸುವಿನ ಸಾಕ್ಷಿಯ ಕಾರ್ಯ ಮಾಡ್ತಾನೆ. ನನ್ನ ನಿನ್ನ ಮೂಲಕ ಲೋಕದ ಜನರಲ್ಲಿರುವಂಥ ಪಾಪ,
ಅನೀತಿ ವಿಚಾರ, ನ್ಯಾಯ ತೀರ್ಪಿನ ವಿಚಾರ, ಅನೀತಿಯ ಬದಲಾಗಿ ನೀತಿಯ ಒಂದು ಅರಿವನ್ನು ತರ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಪಾಪದ ಅರಿವನ್ನು ತರ್ತಾರೆ. ಪಾಪ ಅಂದರೆ ಏನು? ಇವತ್ತು ನೋಡ್ರಿ, ಲೋಕದಲ್ಲಿರುವಂಥ ಜನರಿಗೆ ಆತ್ಮಿಕ ಯಾವುದು, ಪಾಪ ಯಾವುದು, ಅಥವಾ ಲೋಕ ಯಾವುದು, ಆತ್ಮಿಕ ಯಾವುದು ಏನು ಗೊತ್ತಿಲ್ಲ. ಎಲ್ಲ ಮಿಂಗಿಲಿದ್ದಾರೆ, ಎಲ್ಲ ಮಿಕ್ಸ್. ಆ ಮಿಕ್ಸಪ್ ಆಗಿರುವಂಥ ಸಂಗತಿಗಳಿಂದ ಹೊರಗೆ ತಂದು ಪ್ರತ್ಯೇಕವಾಗಿ ಸಭೆಯಾಗಬೇಕಾದ್ರೆ ಪವಿತ್ರ ಆತ್ಮನ ಕಾರ್ಯ ವೆರಿ ಇಂಪಾರ್ಟೆಂಟ್. ಹಾಗಾದರೆ ಕೊನೆಯದಾಗಿ ಇವತ್ತಿಗೆ ಇಲ್ಲಿಗೆ ನಾನು ಮುಗಿಸ್ತೇನೆ. ಕೊನೆಯದಾಗಿ ಆ ಪವಿತ್ರ ಆತ್ಮನ ಕಾರ್ಯ, ಪವಿತ್ರಾತ್ಮನ ಮಾಡೋದಕ್ಕೆ 24 hours ವೆಯ್ಟಿಂಗಲ್ಲಿದ್ದಾನೆ, ಕಾಯ್ತಾ ಇದ್ದಾನೆ. ಸಮಸ್ಯೆ ಯಾರ್ದು ಗೊತ್ತುಂಟ? ಪವಿತ್ರಾತ್ಮನದಲ್ಲ. ಸಮಸ್ಯೆ ಅನೇಕ ಸಾರಿ ನನ್ನದು, ನಿಮ್ಮದು, ನಾನು ನೀವು ಪವಿತ್ರಾತ್ಮನ ಕೈಗೆ ಸಿಗದೆ ಇರುವುದೇ ಸಮಸ್ಯೆ. ನಮಗೆ ಅನೇಕ ಸಾರಿ ನಾವು ಮರೆತು ಬಿಡುತ್ತೇವೆ. ಯೇಸುವಿನ ಕಾಲ ಆಗಿ ಹೋಗಿದೆ, ಪವಿತ್ರಾತ್ಮನಿದ್ದಾನೆ, ನಾನು ಮಾತಾಡೋದ್ರಲ್ಲಿ ಜಾಗೃತೆ ಇರಬೇಕು, ನನ್ನ ನಡೆ ನುಡಿ ಕ್ರಿಯೆಗಳಲ್ಲಿ ನಾನು ಜಾಗೃತೆ ಇರಬೇಕು. ಈಗ ನಾನು ಆಗಿಲ್ಲ, ನಾನು ದೇವರ ಆಲಯವಾಗಿದ್ದೇನೆ. ದೇವರ ಆಲಯದಲ್ಲಿಯೇ ದೇವರಿಗೆ ಮಹಿಮೆಯಾಗುವುದು. ಹಲ್ಲೆಲೂಯ. ಆ ಆಲಯ ಎಲ್ಲ ಜನಾಂಗಗಳಿಗೆ ಪ್ರಾರ್ಥನಾಲಯವಾಗುವಂಥದ್ದು. ಹಲ್ಲೆಲೂಯ, ಹಲ್ಲೆಲೂಯ. ಆದ್ದರಿಂದ ಸಭೆಯೇ ಅಂತ್ಯಕಾಲಕ್ಕೆ ಹೋಗ್ತಾ ಇದ್ದೇವೆ. ಎಲ್ಲ ಲೋಕದಲ್ಲಿ ನನ್ನ ಲ್ಯಾಂಗ್ವೇಜಲ್ಲಿ ಹೇಳ್ತಾರೆ ಮಿಕ್ಸ್ ಬಜಿಲ್ ಅಂತ ಹೇಳ್ತಾರಲ್ಲ, ಲೋಕ ಎಲ್ಲ ಮಿಕ್ಸ್ ಬಜಿಲಲ್ಲಿ ಉಂಟು. ಪಾಪ ಯಾವುದು, ನೀತಿ ಯಾವುದು ಅರಿವೇ ಇಲ್ಲ. ಅಂಥದ್ರ ಮಧ್ಯದಲ್ಲಿ ಸಭೆ, ಕ್ರೈಸ್ತತ್ವ ಇದೆ ಅಂದರೆ ಪವಿತ್ರಾತ್ಮನ ಚಲನೆಯನ್ನು ಚಲಿಸುವುದಕ್ಕಾಗಿ, ಪವಿತ್ರಾತ್ಮನ ಕಾರ್ಯಗಳು ನಡೆಯುವುದಕ್ಕಾಗಿ ಸಭೆ ಇರೋದು. ಹಲ್ಲೆಲೂಯ, ಹಲ್ಲೆಲೂಯ. ಒಂದು ಕ್ಷಣ ಈ ವಾಕ್ಯಗಳ ಮೂಲಕ ನಮ್ಮನ್ನು ಪರಿಚಯ ಮಾಡಿಕೊಳ್ಳೋಣವ. ದೇವರು ಎಂಥ ಒಂದು ಒಳ್ಳೆಯ ಸ್ಥಾನದಲ್ಲಿ ಇಟ್ಟಿದ್ದ ನಿಮ್ಮನ್ನು. ನಾವು ಗಣನೆಗೆ ಬಾರದವರು, ಯಾವುದಕ್ಕೂ ಬೇಡದವಾದವರು, ನಾವು ಪಾಪದಿಂದ ಮುಳುಗಿ ಹೋದವರು. ಅಂಥವರನ್ನು ತನ್ನ ಮಗನ ಮೂಲಕ ಆರಿಸಿಕೊಂಡು ತನ್ನ ಆತ್ಮನನ್ನು ಕೊಟ್ಟು ತನ್ನ ಕಾರ್ಯ ಆ ಆತ್ಮನ ಮೂಲಕ ನನ್ನಿಂದ ನಿಮ್ಮಿಂದ ಲೋಕದಲ್ಲಿ ನಡೆಯುವುದಕ್ಕಾಗಿ ದೇವರು ವೆಯ್ಟ್ ಮಾಡ್ತಾ ಇದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಎಚ್ಚರಗೊಂಡಿದ್ದೀರಾ? ಒಂದೊಂದು ಮಾತಾಡುವಾಗ ಕೂಡ ಉಂಟಲ್ಲ, ಪವಿತ್ರಾತ್ಮನಿಗೆ ನೋವಾಗ್ತದೆ. ಒಂದೊಂದು ಕಾರ್ಯಗಳನ್ನು ನಡೆಸುವಾಗಲೂ ಕೂಡ ಪವಿತ್ರಾತ್ಮನಿಗೆ ನೋವಾಗ್ತದೆ. ದೇಹವನ್ನು ಕೆಡಿಸುವಂಥ ಕಾರ್ಯಗಳನ್ನು ಮಾಡೋದಾದ್ರೂ ಕೂಡ ಪವಿತ್ರಾತ್ಮ ತುಂಬ ನೋವಿಗೆ ಒಳಗಾಗ್ತಾನೆ. ಯಾಕಂದರೆ ಅವನಿಗೆ ವೆಯ್ಟಿಂಗಲ್ಲಿದ್ದಾನೆ, ತಂದೆಗೆ ಮಹಿಮೆ ಆಗುವುದಕ್ಕೆ ನಾನು ಹೋಗಬೇಕು. ಆದರೆ ಇವನು ಮೂವ್ ಆಗ್ತಾ ಇಲ್ಲ. ಯಾರೊಳಗೆ ಆತನಿದ್ದಾನೋ ಅವನೇ ಸರಿ ಮನಸ್ಸು ಕೊಡ್ತಾ ಇಲ್ಲ, ಅವಳೇ ಸರಿ ಮನಸ್ಸು ಕೊಡ್ತಾ ಇಲ್ಲ ಅಂದರೆ ಅವನಿಗೆ ಎಷ್ಟು ನೋವಾಗ್ತದೆ ನೋಡ್ರಿ. ಹಲ್ಲೆಲೂಯ. ಆದ್ದರಿಂದ ಲೋಕ ಇರಲಿ, ಪಾಪದ ಸಂಗತಿ ಇರಲಿ, ಅದಕ್ಕೆ ಒಂದು ಫುಲ್ ಸ್ಟಾಪ್. ದೇವರ ಚಿತ್ತಕ್ಕೆ ಒಂದು ಅಗ್ರಿ ಆಗಿ ನಮ್ಮನ್ನು ಒಪ್ಪಿಸಿಕೊಟ್ಟು ಹೋಗೋಣ. ಹಲ್ಲೆಲೂಯ, 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 ಹಲ್ಲೆಲೂಯ. ನೋಡ್ರಿ, ಪವಿತ್ರಾತ್ಮ ನನ್ನೊಂದಿಗಿದ್ದಾನೆ ಎಂಬಂಥ ಅರಿವಿನೊಂದಿಗೆ ನೀವು ಹೋಗ್ತಾ ಇರಿ. ನೋಡ್ರಿ ಹೇಗೆ ಮಾತಾಡ್ತಾನೆ ನೋಡ್ರಿ. ಅವನು ಅನೇಕ ಸಂಗತಿಗಳನ್ನು ಮಾತಾಡ್ತಾ ಇರ್ತಾನೆ. ಎಚ್ಚರಿಕೆ ಕೊಡುವಲ್ಲಿ ಎಚ್ಚರಿಕೆ ಕೊಡ್ತಾ ಇರ್ತಾನೆ, ಪ್ರಕಟಣೆ ಕೊಡುವಲ್ಲಿ ಪ್ರಕಟಣೆ ಕೊಡ್ತಾ ಇದ್ದಾನೆ. ಅನೇಕ ವಿಷಯಗಳಿತ್ತು, ಆದರೆ ಇವತ್ತಿಗೆ ಬಿಡಿಸ್ಲಿಕ್ಕೆ ಆಗೋದಿಲ್ಲ. ಹಲ್ಲೆಲೂಯ. ಇನ್ನೂ ಏನೆಲ್ಲ ಕಾರ್ಯ ಮಾಡ್ತೇನೆ. ಹಲ್ಲೆಲೂಯ. ವಿಶ್ವಾಸಿಗಳ ಜೀವಿತದಲ್ಲಿ ಏನೆಲ್ಲ ಇನ್ನಷ್ಟು ಕಾರ್ಯ ಮಾಡ್ತಾನೆ ಎಂಬಂಥ ಕುರಿತಾಗಿ ತುಂಬ ವಿಚಾರಗಳಿತ್ತು. ಹಲ್ಲೆಲೂಯ. ಆ ಪವಿತ್ರಾತ್ಮನನ್ನು ಯಾರು ನಾವು ಬದಿಗಿಟ್ಟಿದ್ದೇವಾ? ಪವಿತ್ರಾತ್ಮನನ್ನು ಬದಿಗೆ ಇಟ್ಟು ನನಗೆ ಆಸೆ ಉಂಟು, ಸೇವೆ ಮಾಡಬೇಕು, ಸೇವೆ ಆಗಬೇಕು, ಅದಾಗಬೇಕು, ಇದಾಗಬೇಕು, ದೇವರಿಗೆ ಮಹಿಮೆ ಆಗಬೇಕಂದ್ರೆ ಆಗೋದೇ ಇಲ್ಲ. ಅದಕ್ಕೆ ನಾವು ಯಾವಾಗಲೂ ಹಾಡಬೇಕು. ಏನು ಹಾಡಬೇಕು ಅಂತಂದರೆ, ಒಂದು ಕ್ಷಣ ಎದ್ದು ನಿಂತ್ಕೊಳ್ಳೋ, ನಾವು ಅದನ್ನು ಹಾಡೋಣ. ಹೇಗೆ ನಾನು ಪ್ರಾರ್ಥಿಸಲಿ, ಏನೆಂದು ಪ್ರಾರ್ಥಿಸಲಿ, ಕಲಿಸಿಕೊಡು ಪವಿತ್ರಾತ್ಮನೇ. ನಿಂಚಿತ ಇಲ್ಲದ ಸ್ಥಳಗಳಿಗೆ ಹೋಗದಂತೆ ಸಹಾಯವ ಮಾಡಿ ಆತ್ಮನೇ. ನಿಂಚಿತ ಇಲ್ಲದ ಸ್ಥಳಗಳಿಗೆ ಹೋಗದಂತೆ ಸಹಾಯವ ಮಾಡಿ ಆತ್ಮನೇ. ನನ್ನೊಳಗೆ ವಾಸಿಸುವ ಪವಿತ್ರಾತ್ಮನೇ. ಅದರಲ್ಲಿ ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ,
ಪವಿತ್ರಾತ್ಮನೇ ಪವಿತ್ರಾತ್ಮನೇ ಪರಿಶುದ್ಧ ದೇವರಾತ್ಮನೇ ನನ್ನೊಳಗೆ ವಾಸಿಸುವ ಪವಿತ್ರಾತ್ಮನೇ ಈ ದಿನ ನಿಶ್ಚಿತ್ತದಂತೆ ನಡೆಸಬೇಕಯ್ಯ ನನ್ನೊಳಗೆ ವಾಸಿಸುವ ಪವಿತ್ರಾತ್ಮನೇ ಈ ದಿನ ನಿಶ್ಚಿತ್ತದಂತೆ ನಡೆಸಬೇಕು. ಸ್ವಾಮಿ, ಲೈವ್ ನಲ್ಲಿರುವವರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ಯೇಸುವಿನ ನಾಮದಲ್ಲಿ ಕರ್ತನೆ, ಇವತ್ತಿನ ವಾಕ್ಯ ಧ್ಯಾನ ನಮ್ಮೆಲ್ಲರ ಜೀವಿತದಲ್ಲಿ ಅದು ಆಶೀರ್ವಾದವನ್ನು ತಂದಿದೆ. ಅದಕ್ಕಾಗಿ ನನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಲೈವ್ನಲ್ಲಿ ವೀಕ್ಷಿಸಿದವರು, ಮುಂದೆ ವೀಕ್ಷಿಸಲಿಕ್ಕಿರುವವರು ಎಲ್ಲರೂ ಕರ್ತನೆ ನಿನ್ನ ಮಹಿಮೆಯನ್ನು ಕಾಣಲಿ, ನಿನ್ನ ಅದ್ಭುತವನ್ನು ಕಾಣಲಿ ರಾಜ. ಥ್ಯಾಂಕ್ ಯು ಲಾರ್ಡ್. ಅವರ ಜೀವನ ಕಾಲದಲ್ಲಿ ದೇವರೇ ಶುಭವು ಕೃಪೆಯು ಅವರನ್ನು ಹಿಂಬಾಲಿಸಲಿ, ಬ್ಲೆಸ್ ಆಗಲಿ. In the mighty name of Jesus. In the mighty name of Jesus. ಯೇಸುವಿನ ಅದ್ಭುತವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ. ಆಮೇನ್, 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 ಆಮೇನ್.